20 ವರ್ಷ ಇಂಗ್ಲೆಂಡಲ್ಲಿದ್ದೆ. ಅಲ್ಲಿ ಯಾವುದೇ ಪೇಷಂಟ್ ಬಂದು ನನಗೆ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಯಾರು ಹೇಳ್ತಾ ಇರಲಿಲ್ಲ, ಯಾಕಂದರೆ ಅವ್ರಿಗೆ ಆ ಪದಾನೇ ಗೊತ್ತಿಲ್ಲ. ಇಲ್ಲಿ ನಮ್ಮ ದೇಶಕ್ಕೆ ಒಂದು ಯುನೀಕ್ ಟರ್ಮ್ ಇದು. ಒಂದು ಮೇನ್ ಸ್ಟ್ರೀಟ್ ಒಂದು ತಗೊಳ್ಳಿ, ಯಾವುದೋ ಒಂದು ಸಿಟಿಲಿ ನೀವು ಕೌಂಟ್ ಮಾಡ್ಕೊಂಡು ಹೋಗಿ ಎಷ್ಟು ಬಿರಿಯಾನಿ ಶಾಪ್ಸ್ ಇರುತ್ತೆ, ಅದಕ್ಕೆ ನಾನಾ ಥರ ಹೆಸರುಗಳು. ಸೊ ಜನರಿಗೆ ಒಂಥರ ಈ ಫುಡ್ ಅನ್ನೋ ಒಂದು ಟೆಂಪ್ಟೇಷನ್ನ ತಪ್ಪಿಸ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇದೆ. ಫುಡ್ ಕ್ವಾಂಟಿಟಿನೂ ಜಾಸ್ತಿ ತಿಂತಾ ಇರೋದು. ನಮ್ಮ ರೋಗ ನಿರೋಧಕ ಶಕ್ತಿ ಏನಿದೆ 70% ಅಷ್ಟು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಇರುತ್ತೆ. ಸೊ ಅದು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಇಮ್ಯುನಿಟಿ ಎಫೆಕ್ಟ್ ಆಗುತ್ತೆ. ಸೊ ಕೆಲವರು ನೈಟ್ 7-8 ಅವರ್ಸ್ ಮಲಗಿದ್ದು ಬೆಳಗ್ಗೆ ಎದ್ದೊಳ್ತಾರೆ, ಬಟ್ ಆ ಎದ್ದಾಗ ಫ್ರೆಶ್ನೆಸ್ ಫೀಲಿಂಗ್ ಇರಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಸುಸ್ತು. ಈಗ ಗಟ್ ಫೀಲಿಂಗ್ ಅಂತ ಕೇಳಿರ್ತೀರಾ, ನನಗೇನೋ ಒಂಥರ ಅನ್ನಿಸ್ತಾ ಇದೆ, ಇದಾಗುತ್ತೆ ಇವತ್ತು ಅಂತ. ಗಟ್ ಫೀಲಿಂಗ್, ಇಟ್ಸ್ ಮೈ ಗಟ್ ಫೀಲಿಂಗ್ ಅಂತ. ಅದು ಯಾಕೆ ಅಂದ್ರೆ ಇನ್ನು ಕೆಲವರಿಗೆ ಫಾರ್ಟಿಂಗ್ ಆಗ್ತಾ ಇರುತ್ತೆ, ಅದು ಕೆಲವರಿಗೆ ತುಂಬಾ ಜಾಸ್ತಿ ಸೌಂಡ್ ಇರುತ್ತೆ, ಅಂದ್ರೆ ಕಂಟ್ರೋಲ್ ಮಾಡೋದಿಕ್ಕೆ ಆಗುದಿಲ್ಲ. ಮತ್ತೆ ಹರಿ ವರಿ ಕರಿ ಅಂತೀವಿ. ಸೊ ಸರಿಯಾಗಿ ಊಟ ಮಾಡೋಕೆ ಟೈಮ್ ಇಲ್ಲ. ಹರಿ ಬರಿಯಲ್ಲಿ ತಿನ್ನೋದು, ಒಂದಿನ 1 ಗಂಟೆಗೆ ಊಟ ಮಾಡೋದು, ಇನ್ನೊಂದು ದಿನ 4 ಗಂಟೆಗೆ ಊಟ ಮಾಡೋದು. ಸೊ ಈ ತರ ಪ್ರಾಪರ್ ಟೈಮಿಂಗ್ಸ್ ಇಲ್ಲ. ಹೆಚ್ ಪೈಲೋರಿ ಅಂತೀವಿ. ಹೆಲಿಕೋಬ್ಯಾಕ್ಟರ್ ಅಂತ ಒಂದು ಜಂತು ನಮ್ಮ ಜಠರದ ಲೈನಿಂಗ್ ಅಲ್ಲಿ ಕೂತಿರುತ್ತೆ. ಈಗ ನಾನು ರೋಡಲ್ಲಿ ಹೋಗಿ ಒಂದು 10 ಜನನ ಕರ್ಕೊಂಡ್ಬಂದು ಟೆಸ್ಟ್ ಮಾಡಿದ್ರೆ ನಮ್ಮ ದೇಶದಲ್ಲಿ 4 ಜನ ಪಾಸಿಟಿವ್ ಬರ್ತಾರೆ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ನಾವು ಆರೋಗ್ಯವಾಗಿ ಇರಬೇಕು ಅಂತ ಹೇಳಿದ್ರೆ ನಾವು ಸೇವಿಸುವಂಥ ಆಹಾರ ತುಂಬಾ ಮುಖ್ಯ ಆಗುತ್ತೆ. ಅಂದರೆ ನಮ್ಮ ಗಟ್ ಹೆಲ್ತ್ ಎಷ್ಟು ಚೆನ್ನಾಗಿದೆ ಅನ್ನೋದು ನಾವು ಸೇವಿಸುವಂಥ ಆಹಾರ, ನಾವು ಮಾಡುವಂಥ ಎಕ್ಸಸೈಸ್, ಹಾಗೆಯೇ ನಾವು ಮಾನಸಿಕವಾಗಿ ಎಷ್ಟು ಚೆನ್ನಾಗಿದ್ದೀವಿ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಹಾಗಿದ್ರೆ ಈ ಗಟ್ ಫ್ರೆಂಡ್ಲಿ ಡಯಟ್ ಅಂತ ಹೇಳಿದರೆ ಏನು? ಆರೋಗ್ಯಕ್ಕೋಸ್ಕರ ಯಾವ ರೀತಿಯಾದಂಥ ಆಹಾರವನ್ನು ಸೇವಿಸಬೇಕು, ಯಾವ ರೀತಿಯಾದಂಥ ದಿನಚರಿ ನಮ್ಮದಾಗಿರಬೇಕು, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಯೋಗಾನಂದ ರೆಡ್ಡಿ, ಚೀಫ್ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಅಂಡ್ ಡೈರೆಕ್ಟರ್, ಬ್ಯಾಂಗ್ಳೂರ್ ಗ್ಯಾಸ್ಟ್ರೋ ಸೆಂಟರ್ ಹಾಸ್ಪಿಟಲ್ಸ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್. ಈಗ ಗಟ್ ಫ್ರೆಂಡ್ಲಿ ಡಯಟ್ ಅಂತ ಹೇಳಿದ್ರೆ ಈಗ ನಮ್ಮ ಆರೋಗ್ಯಕ್ಕೆ ಬೇಕಾಗಿ ನಾವು ಸೇವಿಸುವಂತ ಆಹಾರ ತುಂಬಾನೇ ಮುಖ್ಯ ಆಗುತ್ತೆ. ಹಾಗಿದ್ರೆ ಈ ಗಟ್ ಫ್ರೆಂಡ್ಲಿ ಡಯಟ್ ಅಂತ ಹೇಳಿದ್ರೆ ಏನು, ಯಾಕೆ ಅಷ್ಟು ಮುಖ್ಯ ಆಗುತ್ತೆ ಅಂತ? ಈಗ ಈ ಗಟ್ ಫ್ರೆಂಡ್ಲಿ ಡಯಟ್ ಅಂದರೆ ಏನು? ಈಗ ನಾವು ತಿನ್ನೋ ಒಂದು ಆಹಾರ ಏನಿದೆ ಅದು ನಮ್ಮ ಒಂದು ಡೈಜೆಸ್ಟಿವ್ ಸಿಸ್ಟಮ್ಗಂತಲ್ಲ, ನಮ್ಮ ಇಡೀ ಶರೀರಕ್ಕೆ ಬೇಕಾಗುತ್ತೆ. ಯಾಕಂದರೆ ನಾವು ತಿನ್ನೋ ಒಂದು ಆಹಾರದಲ್ಲಿರೋ ಪೋಷಕಾಂಶ ಎಲ್ಲ ಆರ್ಗನ್ಸ್ಗೂ ಬೇಕಾಗುತ್ತೆ. ಹಾಗಾಗಿ ನಾವು ಏನು ತಿಂತಾ ಇದ್ದೀವಿ ಅನ್ನೋದು ನಾವು ನೋಡ್ಬೇಕು ಫಸ್ಟು. ಗಟ್ ಫ್ರೆಂಡ್ಲಿ ಡಯಟ್ ಅಂದರೆ ಏನು? ಯಾವ ಒಂದು ನ್ಯೂಟ್ರಿಷನ್ನು, ಯಾವುದೋ ಒಂದು ಪೋಷಕಾಂಶ ನಾವು ತಗೊತಾ ಇದ್ದೀವಿ, ಅದರಿಂದ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಒಳ್ಳೇದಾಗ್ತಾ ಇದೆಯಾ, ಅದರಿಂದ ನಮ್ಮ ಆಹಾರ ಏನು ನಾವು ತಗೊತಾ ಇದ್ದೀವಿ ಅದರಲ್ಲಿರೋ ಒಂದು ಪೋಷಕಾಂಶ ನಮಗೆ ಅದರ ಲಭ್ಯ ಬರ್ತಾ ಇದೆಯಾ, ಅದರಿಂದ ನಮಗೆ ಬೇಕಾಗಿರೋಷ್ಟು ಒಂದು ಶಕ್ತಿ, ಎನರ್ಜಿ ಇದೆಯಾ, ನಮಗೆ ಅದರಿಂದ ಎಲ್ಲ ಥರದ್ದು ಒಂದು ವಿಟಮಿನ್ಸು, ಮಿನರಲ್ಸು, ಒಂದು ಬ್ಯಾಲೆನ್ಸ್ಡ್ ಡಯಟ್ ಅನ್ನೋದು ಸಿಗ್ತಾ ಇದೆಯಾ ಅಂತೇಳಿ. ಯಾಕಂದರೆ ಎಷ್ಟೊಂದು ಜನ ಊಟ ಅದು ಇದು ಮಾಡ್ತಾ ಇರ್ತಾರೆ, ಬಟ್ ಏನೋ ಒಂದು ಸ್ವಲ್ಪ ಅನ್ನ ಸಾಂಬಾರು, ತಿಳಿ ಸಾರು, ಅನ್ನ, ಮಜ್ಜಿಗೆ ಅನ್ನ, ಈ ಥರದ್ದೆಲ್ಲ ತೊಗೊಂಡು ಒಂದು ಪ್ರಾಪರ್ ಬ್ಯಾಲೆನ್ಸ್ ಇರೋದಿಲ್ಲ. ನಮ್ಮ ಒಂದು ಡೈಜೆಸ್ಟಿವ್ ಸಿಸ್ಟಮ್ಗೆ ಒಂದು ಒಳ್ಳೆ ಒಂದು ಡಯಟ್, ಗಟ್ ಫ್ರೆಂಡ್ಲಿ ಡಯಟ್ ಕೊಡಬೇಕಂದ್ರೆ ಒಂದು ನಾರಿನಾಂಶ ಕೊಡಬೇಕು. ಯಾಕಂದರೆ ನಾರಿನಾಂಶ ಅನ್ನೋದು ತುಂಬ ಇಂಪಾರ್ಟೆಂಟ್. ಈಗ ನಮ್ಮ ಕರಳಲ್ಲಿ, ನಮ್ಮ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಲಕ್ಷಾಂತರ ಒಂದು ಈ ಸೂಕ್ಷ್ಮ ಜೀವಿಗಳಿದೆ. ಸೊ ಬ್ಯಾಕ್ಟೀರಿಯಾ, ವೈರಸಸ್ಸು, ಫಂಗೈ, ಇವೆಲ್ಲ ಇವಕ್ಕೆ ಆಹಾರ ಏನು, ನಾವು ಕೊಡೋ ಆಹಾರದ ಮೇಲೆ ಅವು ಡಿಪೆಂಡೆಂಟ್ ಆಗಿರುತ್ತೆ. ನಾವು ಒಳ್ಳೆ ಆಹಾರ ಕೊಟ್ಟರೆ ಅವು ಒಂದು ಒಳ್ಳೆ ಥರ ಬೆಳೀತಾ ಇರುತ್ತೆ. ಸೊ ನಾವು ನಮ್ಮ ಆಹಾರನೇ ಸರಿ ಇಲ್ಲ ಅಂದರೆ ಅವರ ಒಂದು ಗಟ್ ಮೈಕ್ರೋಬ್ ಅಂತೀವಲ್ಲ, ಅದರ ಬೆಳವಣಿಗೆಗೆ ತೊಂದರೆ ಆಗ್ತಾ ಇರುತ್ತೆ. ಸೊ ಒಂದು ನಾರಿನಾಂಶ ಅನ್ನೋದು ತುಂಬ ಇಂಪಾರ್ಟೆಂಟ್. ನಾರಿನಾಂಶ ಅಂದರೆ ನಮಗೆ ಫೈಬರ್. ಸೊ ಫೈಬರ್ ಅನ್ನೋದು ಯಾವುದರಲ್ಲಿ, ಎಲ್ಲ ಥರ ಒಂದು ಹಣ್ಣು, ತರಕಾರಿ ಒಂದು ಬ್ಯಾಲೆನ್ಸ್ಡ್ ಆಗಿರಬೇಕು. ಯಾಕಂದರೆ ಈಗ ಒಂದೇ ಥರದ ಹಣ್ಣು ಡೈಲಿ ತಿನ್ಲಿಕ್ಕಾಗಲ್ಲ. ಹೌದು, ಕೆಲವೊಂದು ಹಣ್ಣುಗಳಲ್ಲಿ ಕೆಲವೊಂದು ಥರದ ಒಂದು ವಿಟಮಿನ್ಸು, ಮಿನರಲ್ಸು, ಆ್ಯಂಟಿ ಆಕ್ಸಿಡೆಂಟ್ಸ್ ಅನ್ನೋದಿರುತ್ತೆ. ಸೊ ಕೆಲವೊಂದು ಸೀಸನಲ್ ಫ್ರೂಟ್ಸು, ಆಮೇಲೆ ಈ ತರಕಾರಿಗಳು, ಎಲ್ಲ ಥರದ್ದು ತರಕಾರಿಗಳು ನಮಗೆ ಒಂದು ಗಟ್ ಫ್ರೆಂಡ್ಲಿನೇ ಅಂತ ಅನ್ಕೊಬೋದು. ಯಾಕಂದರೆ ಒಂದೇ ಥರದ್ದು ವೆಜಿಟೇಬಲ್ನು ಡೈಲಿ ತಿನ್ಲಿಕ್ಕಾಗಲ್ಲ. ಸೊ ಎಷ್ಟು ಒಂದು ವೆರೈಟಿ ಮಿಕ್ಸ್ ಇದ್ದರೆ ಅಷ್ಟು ನಮ್ಮ ಗಟ್ ಬ್ಯಾಕ್ಟೀರಿಯಾಗೂ ಒಳ್ಳೆಯದು. ಓಕೆ. ನಾರಿನಾಂಶ ಈ ಹಣ್ಣು ತರಕಾರಿಲೆಲ್ಲ ಕೆಲವೊಂದು, ಈಗ ನಾವು ತಿನ್ನೋ ಕಾರ್ಬೋಹೈಡ್ರೇಟ್ಸು, ಈಗ ಬರೀ ಅನ್ನ ತಿನ್ನೋದಕ್ಕಿಂತ ಹೋಲ್ ಗ್ರೈನ್ ಫುಡ್ಸು, ಸ್ವಲ್ಪ ರಾಗಿ, ಗೋಧಿ, ಜೋಳ ಅಥವಾ ಓಟ್ಸು, ಕಿನೋವಾ, ಮಿಲೆಟ್ಸ್ ಅಂತ ಈ ಥರ
ವೆರೈಟಿ ಆಫ್ ಹೋಲ್ ಗ್ರೈನ್ ಫುಡ್ಸ್ ಇದೆ, ಅದನ್ನ ಕನ್ಸ್ಯೂಮ್ ಮಾಡಬೇಕು. ಅದರಲ್ಲೂ ಫೈಬರ್ ಇರುತ್ತೆ. ಇನ್ನು ಕೆಲವೊಂದು ಬಾದಾಮಿ, ವಾಲ್ನಟ್ಸು, ಅದರಲ್ಲೂ ಫೈಬರ್ ಇರುತ್ತೆ. ಸೊ ಎಲ್ಲ ಥರದ್ದು ಫೈಬರ್ ರಿಚ್ ಫುಡ್ಸ್ ಆದಷ್ಟು ನಾವು ರೆಗ್ಯುಲರ್ ಆಗಿ ಸೇವನೆ ಮಾಡ್ತಾ ಇದ್ರೆ ಈ ಗಟ್ ಬ್ಯಾಕ್ಟೀರಿಯಾಗೂ ಒಳ್ಳೇದು. ಗಟ್ ಬ್ಯಾಕ್ಟೀರಿಯಾ ಚೆನ್ನಾಗಿದ್ರೆ ನಮ್ಮ ಓವರ್ ಆಲ್ ಡೈಜೆಷನ್ ಇಂಪ್ರೂವ್ ಆಗ್ತಾ ಇರುತ್ತೆ. ಇನ್ನು ಎರಡನೇದಾಗಿ ಕೆಲವೊಂದು ನಾವು ಈಗ ಹಣ್ಣು ತರಕಾರಿನೇ ಅಲ್ಲದೆ ಒಳ್ಳೆ ಫ್ಯಾಟ್ಸು ಬೇಕಾಗುತ್ತೆ ನಮಗೆ. ಸೊ ಈ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ ಅಂದರೆ ಒಮೆಗಾ-3 ಫ್ಯಾಟಿ ಆಸಿಡ್ಸ್ ಅಂತೀವಿ. ಅವು ಈಗ ನಾನ್ ವೆಜ್ ತಿನ್ನೋರಿಗೆ ಫಿಶಲ್ಲಿ ಸಿಗುತ್ತೆ, ವೆಜಿಟೇರಿಯನ್ಸ್ಗೆ ಎಲ್ಲ ಥರದ್ದು ಒಂದು ಕಾಳುಗಳು, ಕೆಲವೊಂದು ಈಗ ಬಾದಾಮಿ, ವಾಲ್ನಟ್ಸು, ಚಿಯಾ ಸೀಡ್ಸ್, ಫ್ಲಾಕ್ ಸೀಡ್ಸ್ ಇಂಥದ್ರಲ್ಲೆಲ್ಲ ಸಿಗ್ತಾ ಇರುತ್ತೆ. ಸೊ ಆ ಎಸೆನ್ಷಿಯಲ್ ಫ್ಯಾಟ್ಸು ಬೇಕು ನಮಗೆ. ಇನ್ನು ಮೂರನೇದಾಗಿ ಕೆಲವೊಂದು ಪಾಲಿಫಿನಾಲ್ಸ್ ಅಂತೀವಿ, ಅಂದರೆ ಈ ತುಂಬ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫುಡ್ಸ್. ಈಗ ನೇರಳೆ ಹಣ್ಣು ಫಾರ್ ಎಕ್ಸಾಂಪಲ್, ಸೀಸನಲ್ ಫ್ರೂಟ್ ಅದು, ದಾಳಿಂಬೆ ಹಣ್ಣು, ಕೆಲವೊಂದು ವೆಜಿಟೇಬಲ್ಸು, ಈಗ ನುಗ್ಗೆ ಸೊಪ್ಪು, ಆಮೇಲೆ ನೆಲ್ಲಿಕಾಯಿ, ಈ ಥರದ್ದು ಕೆಲವೊಂದು ಪಾಲಿಫಿನಾಲ್ ರಿಚ್ ಫುಡ್ಸ್ ಇರುತ್ತೆ. ಸೊ ಅದು ನಮ್ಮ ಒಂದು ಗಟ್ಟಿಗೆ ತುಂಬ ಒಳ್ಳೆಯದದು. ಸೊ ಇನ್ನೊಂದು, ನಾವು ಆ್ಯಕ್ಚುಲಿ ಬರೀ ಆಹಾರನೆಲ್ಲ ಕರೆಕ್ಟ್ ಪ್ರಮಾಣದಲ್ಲಿ ನಾವು ನೀರು ತಗೊತಾ ಇದ್ದೀವಿ, ಯಾಕಂದ್ರೆ ಅದು ತುಂಬ ಇಂಪಾರ್ಟೆಂಟ್ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್. ಸೊ ಇವೆಲ್ಲ ಒಂದು ಗಟ್ ಫ್ರೆಂಡ್ಲಿ ಡಯಟು. ಇದ್ರ ಜೊತೆಗೆ ನಾವು ಒಂದು ಪ್ರೋಬಯೋಟಿಕ್ ರಿಚ್ ಫುಡ್ ಅಂತ ತೊಗೊಬೇಕಾಗುತ್ತೆ. ಅಂದರೆ ಮುಂಚೆ ಎಲ್ಲ ಗೊತ್ತಿಲ್ಲದೇನೆ ತೊಗೊತಾ ಇದ್ವಿ, ಈಗ ಇದಕ್ಕೆಲ್ಲ ಹೊಸ ಹೆಸರುಗಳೆಲ್ಲ ಇರೋದ್ರಿಂದ ಜನರಿಗೂ ಒಂಥರ ಕನ್ಫ್ಯೂಷನ್. ಈಗ ಮುಂಚೆಯಿಂದ ಅಜ್ಜಿ ತಾತ ಅವರೆಲ್ಲ ಮುಂಚೆ ಮಜ್ಜಿಗೆ ತಗೋ, ಮೊಸರು ತಗೋ, ಒಂದು ಸ್ವಲ್ಪ ಉಪ್ಪಿನಕಾಯಿ ತಗೋ, ಈ ಥರದ್ದೆಲ್ಲ ಹೇಳ್ತಾ ಇದ್ರು. ಇವೆಲ್ಲ ನಮಗೆ ಒಂದು ಈ ಫರ್ಮೆಂಟೆಡ್ ಫುಡ್ಸ್ ಅನ್ನೋದು ಅದು ಒಂದು ತುಂಬ ಇಂಪಾರ್ಟೆಂಟು ನಮ್ಮ ಡೈಲಿ ಇಂಟೇಕಲ್ಲಿ. ಸೊ ಒಂದು ಕಪ್ಪು ಮೊಸರು, 1-2 ಗ್ಲಾಸ್ ಮಜ್ಜಿಗೆನೋ, ಒಂದು ಸ್ವಲ್ಪ ಅಷ್ಟೋ ಉಪ್ಪಿನಕಾಯಿ, ಕೆಲವೊಂದು ಫರ್ಮೆಂಟೆಡ್ ಫುಡ್ಸ್ ಎಲ್ಲ, ಇವೆಲ್ಲ ನಾವು ಸೇವನೆ ಮಾಡಿದಾಗ ಟೋಟಲಿ ಇವೆಲ್ಲ ಸೇರಿ ಗಟ್ ಫ್ರೆಂಡ್ಲಿ ಡಯಟ್ ಅಂತ ಆಗುತ್ತೆ. ಯಾಕಂದರೆ ಇದರಲ್ಲಿ ಎಲ್ಲ ಥರದ್ದು ಒಂದು ಬೇಕಾಗಿರೋ ನ್ಯೂಟ್ರಿಷನ್ನು ನಮ್ಮ ಬಾಡಿಗೆ, ನಮ್ಮ ಗಟ್ ಬ್ಯಾಕ್ಟೀರಿಯಾ, ಯಾಕಂದರೆ ಅಲ್ಟಿಮೇಟ್ಲಿ ಒಳಗಡೆ ಇರೋ ಅಂಥ ಒಂದು ಈ ಸೂಕ್ಷ್ಮ ಜೀವಿಗಳು, ಗಟ್ ಬ್ಯಾಕ್ಟೀರಿಯಾ, ಮೈಕ್ರೋಬಯೋಮ್ ಚೆನ್ನಾಗಿದ್ದರೆ ನಮ್ಮ ಓವರ್ ಆಲ್ ಡೈಜೆಸ್ಟಿವ್ ಸಿಸ್ಟಮು ಚೆನ್ನಾಗಿರುತ್ತೆ. ಅದರಿಂದ ನಮ್ಮ ಫರ್ದರ್ ಏನಿದೆ ಬೇರೆ ಆರ್ಗನ್ಸು ಅದು ಬೆನಿಫಿಟ್ ಆಗ್ತಾ ಇರುತ್ತೆ. ಓಕೆ ಡಾಕ್ಟರ್, ಹಾಗಿದ್ರೆ ಈಗ ಗಟ್ ಅಂತ ಬಂದಾಗ, ಗಟ್ ಹೆಲ್ತ್ ಅಂತ ಬಂದಾಗ ಬಾಡಿಯಲ್ಲಿ ಯಾವೆಲ್ಲ ಆರ್ಗನನ್ನು ನೀವು ಕನ್ಸಿಡರ್ ಮಾಡ್ತೀರಾ ಆಸ್ ಅ ಡಾಕ್ಟರ್ ಆಗಿ? ಈಗ ನೋಡಿ, ಡೈಜೆಸ್ಟಿವ್ ಸಿಸ್ಟಮ್ ಅನ್ನೋದು ನಮ್ಮ ಶರೀರದಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಆರ್ಗನ್ ಸಿಸ್ಟಮ್. ಅದರಲ್ಲಿ ಸಾಲಿಡ್ ಆರ್ಗನ್ಸು ಇದೆ, ಅಂದರೆ ಲಿವರು, ಪ್ಯಾಂಕ್ರಿಯಾಸ್, ಮೇದೋದಾರಕ ಗ್ರಂಥಿ, ಪಿತ್ತಕೋಶ, ಗಾಲ್ ಬ್ಲಾಡರ್, ಇದೆಲ್ಲ. ಗಟ್ ಅನ್ನೋದು ನಾವು ಸಾಲಿಡ್ ಆರ್ಗನ್ ಅಲ್ಲ. ಗಟ್ ಅನ್ನೋದು ನಾವು ನಮ್ಮ ಒಂದು ಕರಳಿಗೆ ಮೇನ್ಲಿ ರೆಫರ್ ಮಾಡ್ತೀವಿ. ಸ್ವಲ್ಪ ಮಟ್ಟಿಗೆ ಜಠರ, ಚಿಕ್ಕ ಕರಳು, ದೊಡ್ಡ ಕರಳು, ಇದಕ್ಕೆ ನಾವು ಮೇನ್ಲಿ ಗಟ್ ಅಂತ ರೆಫರ್ ಮಾಡ್ತಾ ಇರ್ತೀವಿ. ಯಾಕಂದರೆ ನಮ್ಮ ಆಹಾರ ಹೀರ್ಕೊಳ್ಳೋದೆಲ್ಲ ಚಿಕ್ಕ ಕರಳಲ್ಲಿ, ಇನ್ನು ವೇಸ್ಟ್ ಎಲ್ಲ ಪ್ರೋಸೆಸ್ ಆಗಿ ಮಲದ ಮುಖಾಂತರ ಆಚೆ ಬರೋದೆಲ್ಲ ನಮ್ಮ ದೊಡ್ಡ ಕರಳು ಥ್ರೂ. ಸೊ ನಾವು ಗಟ್ ಅಂತ ಮಾತಾಡಿದಾಗ ಮೇನ್ಲಿ ಸಾಲಿಡ್ ಆರ್ಗನ್ಸ್ ಬಗ್ಗೆ ಮಾತಾಡಲ್ಲ, ಈ ಕರಳು ಬಗ್ಗೆ ಮಾತಾಡ್ತಾ ಇರ್ತೀವಿ. ಓಕೆ ಡಾಕ್ಟರ್, ಈಗ ನಮ್ಮ ಗಟ್ ಹೆಲ್ತ್ ಹಾಗೇನೆ ನಮ್ಮ ಮೈಂಡ್ ಕನೆಕ್ಷನ್ಸ್ ಏನಾದರೂ ಇದೆಯಾ? ಯಾವ ರೀತಿಯಾಗಿದೆ ಇದ್ರೆ ಅಂತ? ಹೌದು, ಈಗ ಈ ಬ್ರೈನ್ ಗಟ್ ಆಕ್ಸಿಸ್ ಅಂತೀವಿ. ಅಂದರೆ ನಮ್ಮ ಒಂದು ಬ್ರೈನ್, ಮೆದುಳು ನಮ್ಮ ಒಂದು ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬ ಇಂಟ್ರಿನ್ಸಿಕಲಿ ಲಿಂಕ್ಡ್. ಈಗ ಗಟ್ ಫೀಲಿಂಗ್ ಅಂತ ಕೇಳಿರ್ತೀರ, ನನಗೇನೋ ಒಂಥರ ಅನ್ನಿಸ್ತಾ ಇದೆ, ಇದಾಗುತ್ತೆ ಇವತ್ತು ಅಂತ, ಗಟ್ ಫೀಲಿಂಗ್, ಇಟ್ಸ್ ಮೈ ಗಟ್ ಫೀಲಿಂಗ್ ಅಂತ. ಅದು ಯಾಕೆ ಅಂದರೆ ದೆರ್ ಈಸ್ ಎ ಸ್ಟ್ರಾಂಗ್ ಕನೆಕ್ಷನ್ ಬಿಟ್ವೀನ್ ದ ಬ್ರೈನ್ ಆ್ಯಂಡ್ ದ ಗಟ್. ಸೊ ಇದು ಹಲವಾರು ಸೈಂಟಿಫಿಕ್ ಸ್ಟಡೀಸಲ್ಲೆಲ್ಲ ನಾವು ಪ್ರೂವ್ ಮಾಡಿರೋ ಅಂಥದ್ದು ಇದು. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ ಅಂದ್ಕೊಳ್ಳಿ ನೀವು, ಅಥವಾ ಯಾವುದೋ ಒಂದು ಪರೀಕ್ಷೆ, ಅಥವಾ ಯಾವುದೋ ಸ್ಟೇಜ್ ಮೇಲೆ ಮಾತಾಡಬೇಕು. ನಾರ್ಮಲಿ ಒಂದ್ಸರಿ ಮೋಷನ್ಗೆ ಹೋಗೋ ಮನುಷ್ಯ 2-3 ಸಾರಿ ಹೋಗ್ತಾ ಇರ್ತಾರೆ ಟಾಯ್ಲೆಟ್, ಒಂದ್ಸರಿ ಹೋಗಿ ಬಂದ್ಬೇಡ ಅಂತ. ಅದು ಯಾಕೆ ಅಂದರೆ ನಮ್ಮ ಮೈಂಡಲ್ಲಿ ಆಲ್ರೆಡಿ ಒಂದು ಸ್ವಲ್ಪ ಆಂಗ್ಸೈಟಿ, ಸ್ವಲ್ಪ ಏನೋ ಒಂದು ಆತಂಕ ಶುರುವಾಗಿದೆ. ಆ ಆತಂಕ ನಮ್ಮ ಕರಳು ಮೇಲೆ ಪರಿಣಾಮ ಆಗ್ತಾ ಇದೆ. ಸೊ ನಮ್ಮ ಕರಳು ಪದೇ ಅದೊಂಥರ ಹಿಂಡ್ತಾ ಇರುತ್ತೆ ಹಿಂಗೆ, ಆಗ ಮೋಷನ್ ಹೋಗ್ಬೇಕು, ಸ್ವಲ್ಪ ಏನು ಇಲ್ಲದೆ ಆದ್ರೂ ಹೋಗ್ಬೇಕು ಅನ್ನಿಸ್ತಾ ಇರುತ್ತೆ. ಸೊ ಅದು ಯಾಕೆ ಅಂದರೆ ಆ ಬ್ರೈನ್ ಮತ್ತು ಗಟ್ಟಿಗಿರೋ ಕನೆಕ್ಷನ್ನಿಂದ. ಈಗ ಕೆಲವೊಂದು ಟೈಮ್ ನಾನು ಆ್ಯಸ್ ಎ ಗ್ಯಾಸ್ಟ್ರೆಂಟ್ರಾಲಜಿಸ್ಟು ನನ್ನ ಪ್ರಾಕ್ಟೀಸಲ್ಲಿ ಸುಮಾರು ಜನ ಯಂಗ್ಸ್ಟರ್ಸ್ನ ನೋಡ್ತೀನಿ ಡೈಲಿ. ಸೊ ಅವರಿಗೆ ಎಷ್ಟೊಂದು ಜನಕ್ಕೆ ಗಟ್ಟಲ್ಲಿ ಡೈಜೆಸ್ಟಿವ್ ಸಿಸ್ಟಮಲ್ಲಿ ತೊಂದರೆ ಇರಲ್ಲ, ತೊಂದರೆ ಇರೋದು ಮೇಲ್ಗಡೆ ಬ್ರೈನಲ್ಲಿ. ಯಾಕೆ ಅಂದರೆ ಮಾನಸಿಕ ಒತ್ತಡ, ಆತಂಕ, ಏನೋ ಅನ್ರಿಯಲಿಸ್ಟಿಕ್ ಟಾರ್ಗೆಟ್ಸು, 35 ವರ್ಷಕ್ಕೆಲ್ಲ ರಿಟೈರ್ ಆಗಿಬಿಡ್ಬೇಕು, 5 ವರ್ಷದಲ್ಲಿ ಮಾಡೋದನ್ನು 1 ವರ್ಷದಲ್ಲಿ ಪ್ಯಾಕ್ ಮಾಡಬೇಕು, ಈ ಥರ ಅನ್ರಿಯಲಿಸ್ಟಿಕ್ ಟಾರ್ಗೆಟ್ಸ್ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಡಿಫ್ರೆಂಟ್ ಶಿಫ್ಟ್ ಪ್ಯಾಟರ್ನ್ಸು, ನಿದ್ದೆ ಸರಿ ಇರೋದಿಲ್ಲ, ಡಿಪ್ರೆಷನ್ನು, ಓವರ್ ಥಿಂಕಿಂಗು. ಸೊ ಇವೆಲ್ಲ ಆದಾಗ ಏನಾಗ್ತಾ ಇರುತ್ತೆ,
ನಮ್ಮ ಒಂದು ಡೈಜೆಸ್ಟಿವ್ ಸಿಸ್ಟಮ್ಗೆ ಅದು ಒಂದು ನೆಗೆಟಿವ್ ಎಫೆಕ್ಟ್ ಕೊಡ್ತಾ ಇರುತ್ತೆ. ಯಾಕಂದರೆ ಈ ಥರದ್ದು ಇದರಿಂದ ಏನಾಗುತ್ತೆ, ವೇಗಸ್ ನರ್ವ್ ಅನ್ನೋದು ಸ್ಟಿಮ್ಯುಲೇಟ್ ಆಗಿ ಗ್ಯಾಸ್ಟ್ರಿಕ್ ಆಮ್ಲ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಸೊ ನ್ಯಾಚುರಲಿ ಅಸಿಡಿಟಿ, ಗ್ಯಾಸ್ಟ್ರಿಕ್ ಇರಿಟೇಷನು, ಗ್ಯಾಸ್ಟ್ರೈಟಿಸು. ಇನ್ನು ಎರಡನೇದಾಗಿ ಈ IBS ಅಂತೀವಿ, ಇರಿಟೇಬಲ್ ಬೌಲ್ ಸಿಂಡ್ರೋಮ್. ಅಂದರೆ ಒಳಗಡೆ ಏನು ರೋಗ ಇರಲ್ಲ, ಬಟ್ ಅದು ರೋಗ ಇರೋ ಥರ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಬಿಹೇವ್ ಮಾಡ್ತಾ ಇರುತ್ತೆ, ಫೀಲ್ ಆಗುತ್ತೆ. ಅಂದರೆ ಹಲವಾರು ಅವರಿಗೆ ಗುಣಲಕ್ಷಣಗಳಿರುತ್ತೆ, ಬಟ್ ಒಳಗಡೆ ನೋಡಿದಾಗ ಎಲ್ಲ ನಾರ್ಮಲ್ ಇರುತ್ತೆ. ಅದು ಯಾಕೆ ಅಂದರೆ ಅದು ನಮ್ಮ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಅನ್ನೋದೇನಿದೆ ಅದು ಮೆದುಳು ಇದಕ್ಕೆ ರೆಸ್ಪಾಂಡ್ ಆಗ್ತದೆ, ಆ ಒಂದು ಸ್ಟ್ರೆಸ್ಸು ಆಂಗ್ಸೈಟಿ ಸ್ಟೇಟ್ಗೆ. ಸೊ ಇದು ಈಗ ಕೆಲವು ಟೈಮ್ ಇಂಟರ್ಲಿಂಕ್ಡು. ಈಗ ಇಲ್ಲಿ ನಮ್ಮ ಡೈಜೆಸ್ಟಿವ್ ಸಿಸ್ಟಮಲ್ಲಿ ತೊಂದರೆ ಇದ್ರೂ ಅದರಿಂದನೂ ನಮಗೇನೋ ಒಂದು ಕೆಲವರು ಇಲ್ಲ ಸರ್ ನನಗೆ ಅದು ಆಂಗ್ಸೈಟಿ ಏನಿಲ್ಲ, ನನಗೆ ಹೊಟ್ಟೆ ಈ ವಿಷಯದಿಂದನೇ ಆಂಗ್ಸೈಟಿ ಆಗ್ತಾ ಇದೆ, ಅದು ಸರಿ ಹೋದರೆ ನಾನು ಸರಿ ಹೋಗ್ತೀನಿ. ಸೊ ಕೆಲವೊಂದು ಟೈಮು ಯಾವುದು ಫಸ್ಟ್ ಬಂದಿದೆ ಅಂತ ಹೇಳಲಿಕ್ಕೆ ಕಷ್ಟ. ಬಟ್ ಎಷ್ಟೊಂದು ಪ್ರಾಬ್ಲಮ್ಸು ನಾವು ಗ್ಯಾಸ್ಟ್ರೆಂಟ್ರಾಲಜಿಲಿ ಯಂಗ್ಸ್ಟರ್ಸಲ್ಲಿ ಎಸ್ಪೆಷಲಿ ನೋಡ್ತಾ ಇರೋದು ಈಗ ಮೋಸ್ಟ್ ಆಫ್ ಇಟ್ ಈಸು ಈ ಬ್ರೈನ್ ಗಟ್ ಆಕ್ಸಿಸ್ ಪ್ರಾಬ್ಲಮ್. ಯಾಕಂದರೆ ಈ ಸ್ಟ್ರೆಸ್ಸು, ಆಂಗ್ಸೈಟಿ ಈ ವಿಷಯಗಳನ್ನ ಎಷ್ಟು ಜನಕ್ಕೆ ನಾನು ನೋಡ್ತೀನಿ ನಿದ್ದೆ ಅನ್ನೋದು ಸರಿ ಇರಲ್ಲ. ಸಿಟಿಲಿರೋರು ಯಂಗ್ಸ್ಟರ್ಸ್ಗೆ ಒಂದು ಮೊಬೈಲ್ ಫೋನು ಅದೊಂದು ಅಡಿಕ್ಷನ್. ಈಗ ರಾತ್ರಿ 2 ಗಂಟೆವರೆಗೂ ನೋಡ್ತಾ ಕೂತಿರ್ತಾರೆ, ಆಮೇಲೆ ನಿದ್ದೆ ಬರೋದಿಲ್ಲ. ಸೊ ನಿದ್ದೆ ಬಂದಿಲ್ಲ ಅಂದರೆ ಅದರ ಪರಿಣಾಮ ಏನಾಗುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಕ್ರಮೇಣವಾಗಿ ಬೀಳ್ತಾ ಇರುತ್ತೆ. ಇನ್ನು ಈ ಕ್ರಾನಿಕ್ ಸ್ಟ್ರೆಸ್ಸು ಅದರಿಂದನೂ ಕೆಲವೊಂದು ಹಾರ್ಮೋನ್ಸು ಸ್ವಲ್ಪ ಆಲ್ಟರ್ ಆಗುತ್ತೆ ಬಾಡಿಲಿ. ಸ್ಟ್ರೆಸ್ ಹಾರ್ಮೋನ್ ಅಂತೀವಿ, ಕಾರ್ಟಿಸಾಲ್, ಅದು ಜಾಸ್ತಿ ಆಗ್ತಾ ಇದ್ದಂಗೆ ತೂಕ ಜಾಸ್ತಿ ಆಗೋದು ಅಥವಾ ವೆಯ್ಟು ಅವರು ಪ್ರಯತ್ನ ಪಟ್ಟರೂ ಕಡಿಮೆ ಆಗದೆ ಇರೋದು, ಇವೆಲ್ಲ ಆಗ್ತಾ ಇರುತ್ತೆ. ಸೊ ಕೆಲವೊಂದು ಈಗ ಒಂದು ಹಾರ್ಮೋನ್ಸು, ಈ ಒಂದು ಹ್ಯಾಪಿ ಹಾರ್ಮೋನ್ ಅಂತ ಕರಿತೀವಿ, ಸೆರೆಟೋನಿನ್ ಅನ್ನೋದು, ಅದು ನಮ್ಮ ಗಟ್ಟಲ್ಲಿ 80 to 90% ಅಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ. ಕೆಲವು ಟೈಮ್ ಇಲ್ಲಿ ತೊಂದರೆ ಇದ್ದರೆ ಅದರ ಉತ್ಪತ್ತಿ ಸರಿ ಹೋಗಲ್ಲ. ಆ ಟೈಮಲ್ಲಿ ಈಗ ನಮಗೆ ದುಃಖ ಆಗುತ್ತಾ ಖುಷಿ ಆಗುತ್ತಾ ಅನ್ನೋದನ್ನ ಅದು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ಕೆಲವೊಂದು ಟೈಮು ಕೆಲವರು ತುಂಬ ಎಮೋಷ್ನಲ್ ಲೆಬಲ್ ಇರ್ತಾರೆ, ಒಂದು ನಿಮಿಷ ಸಡನ್ನಾಗಿ ತುಂಬ ಖುಷಿಯಾಗಿರ್ತಾರೆ, ಆಮೇಲೆ ನೋಡಿದ್ರೆ ತುಂಬ ಡಿಪ್ರೆಷನ್ ಥರ ಇರ್ತಾರೆ. ಸೊ ಈ ಥರ ಹಲವಾರು ಒಂದು ಬ್ರೈನಲ್ಲಿರೋ ಇಶ್ಯೂಸು ನಮ್ಮ ಗಟ್ಟಿಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಸೊ ದೆರ್ ಈಸ್ ಅ ವೆರಿ ಸ್ಟ್ರಾಂಗ್ ಕನೆಕ್ಷನ್. ಕೆಲವೊಂದು ಟೈಮು ಇಲ್ಲಿ ತೊಂದರೆ, ಯಾವುದೇ ರೀತಿ ತೊಂದರೆ ಇರಲ್ಲ. ನಾವು ಪರೀಕ್ಷೆ ಈಗ ಎಂಡೋಸ್ಕೋಪಿ ಹಲವಾರು ಟೆಸ್ಟ್ ಸ್ಕ್ಯಾನ್ಸ್ ಎಲ್ಲ ಮಾಡಿರ್ತೀವಿ, ಅಲ್ಲಿ ಏನು ತೊಂದರೆ ಇರಲ್ಲ. ಹಾಗಾಗಿ ಅವರ ಮಾನಸಿಕ ಆರೋಗ್ಯ ಹೇಗಿದೆ ಅದ್ರ ಮೇಲೆ ತುಂಬ ಫೋಕಸ್ ಮಾಡ್ತೀವಿ ನಾವು. ಸೊ ಅದು ಸರಿ ಹೋದರೆ ಎಷ್ಟೊಂದು ಸರಿ ಈ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಪ್ರಾಬ್ಲಮ್ಸು ಸರಿ ಹೋಗ್ತಾ ಇರುತ್ತೆ. ಓಕೆ, ಹಾಗಿದ್ರೆ ಈಗ ನಿದ್ದೆ ಕಡಿಮೆ ಆದರೂ ಕೂಡ ಅದು ಗಟ್ ಮೇಲೆ ಪರಿಣಾಮ ಬೀರುತ್ತೆ? ಹೌದು. ಈಗ ಮುಂಚೆ ಎಲ್ಲ ತುಂಬ ಕಡಿಮೆ ಜನರಿಗೆ ನಿದ್ದೆ ಪ್ರಾಬ್ಲಮ್ ಇರ್ತಾ ಇತ್ತು. ಈಗ ಹಳ್ಳಿ ಕಡೆ ಹೋಗಿ ನೀವು ಬೆಳಗ್ಗೆಯಿಂದ ರಾತ್ರಿ ಹೋಗಿ ಕೆಲಸ ಮಾಡಿರ್ತಾರೆ, ಅಗ್ರಿಕಲ್ಚರು, ವ್ಯವಸಾಯ, ಅದು ಇದು, ಸುಸ್ತಾಗಿರ್ತಾನೆ, ಮಲ್ಕೊಂಡು ನಿದ್ದೆ ಮಾಡಿ ಬೆಳಗ್ಗೆ ಬೇಗ ಮುಂಜಾನೆ ಒಂದು 5 ಗಂಟೆಗೆಲ್ಲ ಎದ್ದು ಕೆಲಸ ಮಾಡ್ಕೊತಾ ಇರ್ತಾರೆ. ಅಲ್ಲಿ ಕಡೆಯಿಂದ ಬರೋ ಪೇಷಂಟ್ಸ್ನ ನಾನು ಯೂಶಲಿ ನೋಡ್ತಾ ಇರ್ತೀನಲ್ಲ, ಅವ್ರಿಗೆ ನಿದ್ದೆ ತೊಂದರೆ ಇಲ್ಲ. ಈ ನಿದ್ದೆ ತೊಂದರೆ ಇರೋದೆಲ್ಲ ಸಿಟಿಲಿರೋರಿಗೆ. ಸೊ ಆಬ್ವಿಯಸ್ಲಿ ಅದು ದೇರ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಯಾಕೆಂದರೆ ಅವರು ಒಂದು ನೈಟು ಲಾಂಗ್ ಅವರ್ಸ್ ಎಚ್ಚರವಾಗಿರ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ, ಬಾಡಿಗೂ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಈಗ ಬಾಡಿಗೆ ಒಂದು ಡಿಸಿಪ್ಲಿನ್ ಬೇಕು, ಒಂದು ಸರ್ಕ್ಯಾಡಿಯನ್ ರಿದಮ್ ಅಂತ ಇಂಟರ್ನಲ್ ಕ್ಲಾಕ್ ಒಂದಿರುತ್ತೆ. ಅದನ್ನ ನಾವು ಡಿಸ್ಟರ್ಬ್ ಮಾಡ್ತಾ ಇದ್ರೆ ಕೆಲವೊಂದು ಸ್ಲೀಪ್ಗೆ ಬೇಕಾಗಿರೋವಂಥ ಒಂದು ಹಾರ್ಮೋನ್ ಮೆಲಟೋನಿನ್ ಅದು ಟೈಮ್ಗೆ ರಿಲೀಸ್ ಆಗಲ್ಲ. ಅದು ರಿಲೀಸ್ ಆಗಲಿಲ್ಲ ಅಂದರೆ ನ್ಯಾಚುರಲಿ ಸ್ಲೀಪ್ ಬರಲ್ಲ. ಈಗ 10 ಗಂಟೆ 11 ಗಂಟೆ ದಾಟಿದ ಮೇಲೆ ಯೂಶಲಿ ಕೆಲವರು 2 ಗಂಟೆ 3 ಗಂಟೆ ಇಲ್ಲೆಲ್ಲ ಮೂವಿಗಳು ಅದು ನೋಡಿಕೊಂಡು ತುಂಬ ಲೇಟಾಗಿ ಮಲಗ್ತಾ ಇರ್ತಾರಲ್ಲ, ದೇ ಎಂಡ್ ಅಪ್ ವಿತ್ ಅ ಲಾಟ್ ಆಫ್ ಸ್ಲೀಪ್ ಇಶ್ಯೂಸ್. ಯಾಕಂದರೆ ದಟ್ ಈಸ್ ನಾಟ್ ಎ ನಾರ್ಮಲ್ ಟೈಮ್ ಟು ಸ್ಲೀಪ್. ಸೊ ಹಾಗಾಗಿ ಈ ನಿದ್ದೆ ಅನ್ನೋದ್ರದ್ದು ಒಂದು ಮೇಜರ್ ಪರಿಣಾಮ ಇರುತ್ತೆ. ಇನ್ನೊಂದು, ನಿದ್ದೆ ಬಂದಿಲ್ಲ, ರಾತ್ರಿಯೆಲ್ಲ ಎಚ್ಚರವಾಗಿದ್ದೀನಿ ಅಂದರೆ ಏನೋ ಈ ಸ್ವಿಗ್ಗಿ, ಝೊಮ್ಯಾಟೊ ಅದು ಇದಂತ ಆರ್ಡರ್ ಮಾಡ್ತಾ ಇರ್ತಾರೆ, ಕಂಫರ್ಟ್ ಫುಡ್ಸ್ ಅಂತ ತಿಂತಾ ಇರ್ತಾರೆ. ತುಂಬ ಲೇಟ್ ನೈಟ್ ಈಟಿಂಗು ಅದು ಹಲವಾರು ಮತ್ತೆ ಇನ್ನೊಂದು ದುಷ್ಪರಿಣಾಮ, ಓವರ್ ವೆಯ್ಟು, ಲಿವರ್ ಮೇಲೂ ಲೋಡು, ಡೈಜೆಸ್ಟಿವ್ ಸಿಸ್ಟಮ್ ಮೇಲೂ. ಸೊ ಇದರ ಎಲ್ಲ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಇರುತ್ತೆ. ಅಲ್ಲಿ ಒಂದು ಕನೆಕ್ಷನ್ ಮಿಸ್ ಆಯ್ತು ಅಂತ ಹೇಳಿದ್ರು ಓವರ್ ಆಲ್ ಬಯೋಲಾಜಿಕಲ್ ಇಶ್ಯೂಸ್ ಬಂದೇ ಬರುತ್ತೆ. ಖಂಡಿತ. ಡಾಕ್ಟರ್, ಈಗ ಪುವರ್ ಗಟ್ ಹೆಲ್ತ್ ಇದೆ ಒಂದು ಪರ್ಸನ್ಗೆ ಅಂತ ಹೇಳಿದ್ರೆ ಅದನ್ನ ಇಂಡಿಕೇಟ್ ಮಾಡುವಂತ ಅಥವಾ ಅದನ್ನ ತೋರಿಸುವಂತ ಲಕ್ಷಣಗಳು ಯಾವುದೆಲ್ಲ ಇರುತ್ತೆ ಅಂತ? ಈಗ ಪುವರ್ ಗಟ್ ಹೆಲ್ತ್ ಅಂದರೆ ಅವರ ಒಂದು ಡೈಜೆಸ್ಟಿವ್ ಹೆಲ್ತ್ ಅನ್ನೋದು ಒಳ್ಳೆ ಶೇಪಲ್ಲಿ ಇಲ್ಲ, ಅಂದರೆ ತೊಂದರೆ ಇದೆ, ಅವರ ಡೈಜೆಷನಲ್ಲೇ ತೊಂದರೆ ಇದೆ ಅಂತ. ಈಗ ಕೆಲವೊಂದು ಡೈಜೆಸ್ಟಿವ್ ಸಿಂಪ್ಟಮ್ಸೇ ನೋಡ್ತೀವಿ ನಾವು ಡೈರೆಕ್ಟ್ಲಿ. ಏನಂದರೆ ಈಗ ಮಲಬದ್ಧತೆ, ಅಥವಾ ಕೆಲವರು ಪದೇ ಪದೇ ಲೂಸ್ ಮೋಷನ್ ಹೋಗ್ತಾ ಇರ್ತಾರೆ, ಅಥವಾ ಕೆಲವರು ನಾನು 1-2 ದಿನ ನನಗೆ ಮೋಷನ್ನೇ ಬರೋದಿಲ್ಲ, ಇನ್ನೊಂದು 2 ದಿನ ನೋಡಿದ್ರೆ ಪದೇ ಪದೇ ಮೋಷನ್ ಹೋಗ್ತಾ ಇದೆ, ನನಗೆ ಮಲಬದ್ಧತೆ ಇದೆಯಾ ಲೂಸ್ ಮೋಷನ್ ಇದೆಯಾ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಕನ್ಫ್ಯೂಸ್ ಆಗ್ತಾರೆ.
ಇನ್ನೊಂದು ಹೊಟ್ಟೆ ಪದೇ ಪದೇ ಉಬ್ರ ಬರ್ತಾ ಇರೋದು, ಅಂದರೆ ಹೊಟ್ಟೆ ಗ್ಯಾಸ್ ತುಂಬಿಕೊಳ್ಳೋದು. ಕೆಲವರು ಹೆಂಗಸರು, ಸರ್ ನಾನು ಸಾಯಂಕಾಲ 6 ಗಂಟೆ ಅಷ್ಟೊತ್ತಿಗೆಲ್ಲ ಒಂದು 8 ತಿಂಗಳ ಗರ್ಭಿಣಿ ಥರ ಅನ್ನಿಸ್ತಾ ಇರುತ್ತೆ, ಅಷ್ಟು ಒಂದು ಡಿಸ್ಟೆಂಡೆಡ್ ಫೀಲಿಂಗ್, ಅಂದರೆ ಹೊಟ್ಟೆ ಅಷ್ಟು ಉಬ್ಬುತ್ತೆ, ಹೊಟ್ಟೆ ಎಲ್ಲ ಗ್ಯಾಸ್ ತುಂಬ್ಕೊತಾ ಇರುತ್ತೆ, ಪದೇ ಪದೇ ತೇಗ್ತಾ ಇರ್ತೀನಿ, ಹೊಟ್ಟೆ ಎಲ್ಲ ಏನೋ ಒಂಥರ ಸಂಕಟ, ಒಂಥರ ಅನೀಸಿನೆಸ್ಸು. ಈಗ ಒಂದು ಬೆಲ್ಟ್ ಹಾಕ್ಕೊಂಡಿದ್ರೆ ಅದನ್ನ ತೆಗೆದು ಯಾವುದಾದ್ರು ಪೈಜಾಮಾಸ್ ಏನಾದ್ರು ಹಾಕೋಣ, ಕಂಫರ್ಟಬಲ್ ಇರೋದಿಲ್ಲ. ಸೊ ಇವೆಲ್ಲ ಡೈರೆಕ್ಟ್ ಡೈಜೆಸ್ಟಿವ್ ಸಿಂಪ್ಟಮ್ಸ್ ಇರುತ್ತೆ, ಅಸಿಡಿಟಿ. ಸೊ ಈ ಥರ ಹಲವಾರು ಸಿಂಪ್ಟಮ್ಸು. ಇನ್ನು ಈ ನಾನ್ ಡೈಜೆಸ್ಟಿವ್ ಸಿಂಪ್ಟಮ್ಸ್ ಅಂದರೆ ಈಗ ನಾವು ಬರೀ ಡೈಜೆಷನ್ ಒಂದೇ ಅಫೆಕ್ಟ್ ಆಗಲ್ಲ, ಬೇರೆ ಇದು ಆರ್ಗನ್ಸ್ ಅಫೆಕ್ಟ್ ಆಗ್ತಾ ಇರುತ್ತೆ. ಸೊ ಈ ಪೋರ್ ಗಟ್ ಹೆಲ್ತ್ ಇದ್ದಾಗ ಏನಾಗುತ್ತೆ, ನಿದ್ದೆನೂ ಅಫೆಕ್ಟ್ ಆಗ್ತಾ ಇರುತ್ತೆ. ಯಾಕಂದರೆ ಈ ನಮ್ಮ ಒಂದು ಗಟ್ ಹೆಲ್ತ್ ಅಂದರೆ ಬರೀ ಡೈಜೆಷನ್ ಎಲ್ಲ, ಬೇರೆ ಒಂದು ಎಫೆಕ್ಟ್ಸು ನಮ್ಮ ಬ್ರೈನ್ ಮೇಲೂ ಬೀಳ್ತಾ ಇರುತ್ತೆ. ಸೊ ಈ ಕೆಲವರು ನೈಟು 7-8 ಅವರ್ಸ್ ಮಲಗಿದ್ದು ಬೆಳಗ್ಗೆ ಎದ್ದೊಳ್ತಾರೆ, ಬಟ್ ಆ ಎದ್ದಾಗ ಫ್ರೆಶ್ನೆಸ್ ಫೀಲಿಂಗ್ ಇರಲ್ಲ, ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ಅನ್ನೋ ಒಂದು ಫೀಲಿಂಗ್ ಇರಲ್ಲ. ಎದ್ರೂ ಬೆಳಗ್ಗೆ ಎದ್ದ ತಕ್ಷಣ ಸುಸ್ತು, ಒಂಥರ ಕಾನ್ಸ್ಟೆಂಟಾಗಿ ಏನೋ ಒಂಥರ ತಲೆ ಭಾರ, ನನಗೆ ಒಂಥರ ಕೆಲಸ ಮಾಡೋಕ್ಕೆ ಮೂಡಿಲ್ಲ, ಅಥವಾ ಬ್ರೈನ್ ಫಾಗ್ ಅಂತೀವಿ ಇಂಗ್ಲೀಷಲ್ಲಿ. ಅಂದರೆ ಏನೋ ಒಂಥರ ಈ ಮಂಜು ಮುಸ್ಕಿರೋ ಥರ, ಒಂಥರ ಸರಿಯಾಗಿ ಥಿಂಕ್ ಮಾಡೋಕ್ಕಾಗಲ್ಲ, ಪ್ರಾಪರಾಗಿ ಒಂದು ಇದ್ರ ಮೇಲೆ ಫೋಕಸ್ ಮಾಡೋಕ್ಕಾಗೋದಿಲ್ಲ. ಈ ಥರದ್ದೆಲ್ಲ ಕಾನ್ಸಂಟ್ರೇಷನ್ ಪ್ರಾಬ್ಲಮ್ಸ್ ಬರುತ್ತೆ. ಇನ್ನು ಕೆಲವ್ರಿಗೆಲ್ಲ ಯಾಕಂದರೆ ನಮ್ಮ ನಮ್ಮ ಗಟ್ಟಲ್ಲಿ ನಮ್ಮ ರೋಗ ನಿರೋಧಕ ಶಕ್ತಿ ಏನಿದೆ 70% ಅಷ್ಟು ನಮ್ಮ ಡೈಜೆಸ್ಟಿವ್ ಸಿಸ್ಟಮಲ್ಲಿರುತ್ತೆ. ಸೊ ಅದು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದರೆ ಇಮ್ಯುನಿಟಿ ಅಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಈಸಿಯಾಗಿ ಇನ್ಫೆಕ್ಷನ್ಸ್. ಕೆಲವರು ಹೇಳ್ತಾ ಇರ್ತೀರಲ್ಲ, ನನಗೆ ಪದೇ ಪದೇ ಕೆಮ್ಮು, ಜ್ವರ, ನೆಗಡಿ ಮನೆಯಲ್ಲಿ ಇದ್ರೆ ನನಗೆ ಫಸ್ಟ್ ಬರುತ್ತೆ, ಅಥವಾ ನನಗೆ ಫಸ್ಟ್ ಫುಡ್ ಪಾಯ್ಸನಿಂಗ್ ಆಗುತ್ತೆ. ಅಂದರೆ ಅವರ ಇಮ್ಯೂನ್ ಸಿಸ್ಟಮ್, ಆ ರೋಗ ನಿರೋಧಕ ಶಕ್ತಿನೂ ಕಡಿಮೆ ಆಗ್ತಾ ಇರುತ್ತೆ, ಯಾಕಂದರೆ ಗಟ್ಟಲ್ಲಿ ಏನೋ ಇಶ್ಯೂ ಇರೋದ್ರಿಂದ. ಸೊ ಇಮ್ಯೂನ್ ಸಿಸ್ಟಮ್ಮು ಹಲವಾರು ತೊಂದರೆ ಕೊಡೋಕೆ ಸ್ಟಾರ್ಟ್ ಆಗುತ್ತೆ. ಅದು ರಿಪೀಟೆಡ್ ಆದಾಗ ಏನಾಗುತ್ತೆ, ಕೆಲವೊಂದು ಆಟೋ ಇಮ್ಯೂನ್ ಕಂಡೀಷನ್ಸ್ ಅಂತೀವಿ, ಅಂದರೆ ಇಮ್ಯೂನ್ ಮೀಡಿಯೇಟೆಡ್ ಕಂಡೀಷನ್ಸ್. ಎಕ್ಸಾಂಪಲ್ ಏನೋ ಒಂದು ರುಮಟಾಯ್ಡ್ ಆರ್ಥ್ರೈಟಿಸು, ಅಂದರೆ ಜಾಯಿಂಟ್ಸ್ ಅಲ್ಲೆಲ್ಲ ಉರಿ ಊತ ಸ್ಟಾರ್ಟ್ ಆಗುತ್ತೆ. ಕೆಲವು ಟೈಮ್ ಕೆಲವರಿಗೆ ಕಣ್ಣು ಅಫೆಕ್ಟ್ ಆಗ್ತಾ ಇರುತ್ತೆ. ಇನ್ನು ಕೆಲವರಿಗೆ ಹಲವಾರು ಚರ್ಮದ ತೊಂದರೆಗಳು, ಸೋರಿಯಾಸಿಸ್ ಆಗಿರ್ಬೋದು, ಎಕ್ಸಿಮಾ ಆಗಿರ್ಬೋದು, ಹಲವಾರು ಸ್ಕಿನ್ ಅಲರ್ಜಿಕ್ ಕಂಡೀಷನ್ಸು ಶುರುವಾಗ್ತಾ ಇರುತ್ತೆ. ಸೊ ಕೆಲವ್ರಿಗೆ ಏನಾಗುತ್ತೆ, ಈ ಬೇರೆ ಥರ ಫುಡ್ ಇಂಟಾಲರೆನ್ಸಸ್, ಅಂದರೆ ಸ್ವಲ್ಪ ಗೋಧಿ ತಿಂದರೂ ಆಗಲ್ಲ, ಸ್ವಲ್ಪ ಹಾಲು ತಗೊಂಡ್ರೂ ಆಗಲ್ಲ. ಸೊ ಈ ಥರ ಇಂಟಾಲರೆನ್ಸಸ್ ಟು ದ ಸರ್ಟನ್ ಫುಡ್ಸು. ಸೊ ಈ ಥರ ಈ ಪುವರ್ ಗಟ್ ಹೆಲ್ತ್ ಅಂದರೆ ಬರೀ ಡೈಜೆಷನ್ ಸಿಂಪ್ಟಮ್ಸೇ ಅಲ್ಲದೆ ಹಲವಾರು ಬೇರೆ ಸಿಂಪ್ಟಮ್ಸು ಶುರುವಾಗ್ತಾ ಇರುತ್ತೆ. ಇನ್ನು ಇದನ್ನು ಅದೇ ಥರ ಬಿಟ್ಟರೆ ಅವ್ರಿಗೆ ಬೇರೆ ರಿಸ್ಕ್ ಏನಾಗುತ್ತೆ, ಕ್ರಾನಿಕ್ ಡಿಸೀಸಸ್ದೊಂದು ರಿಸ್ಕ್ ಇರುತ್ತೆ. ಶುಗರು, ಆಮೇಲೆ ಕೊಲೆಸ್ಟ್ರಾಲು, ಡಯಾಬಿಟೀಸು, ಆಮೇಲೆ ಕೆಲವೊಂದು ಕ್ಯಾನ್ಸರ್ ರಿಸ್ಕ್ಸೂ ಇರುತ್ತೆ. ಸೊ ಹೀಗಾಗಿ ಈ ಗಟ್ ಹೆಲ್ತ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಓಕೆ. ಇನ್ನು ಕೆಲವರಿಗೆ ಪದೇ ಪದೇ ನೀವು ಆಗಲೇ ಹೇಳಿದ್ರು ಹೊಟ್ಟೆ ಉಬ್ಬರಿಸುತ್ತೆ ಅಂತ, ತೇಗು ಬರ್ತಾನೇ ಇರುತ್ತೆ. ಊಟ ಮಾಡಿದ್ಮೇಲೆ ಬರೋ ತೇಗು ಒಂದಾದರೆ ಅದಾದ್ಮೇಲೂ ಕೂಡ ಬರ್ತಾನೆ ಇರುತ್ತೆ. ಸೊ ಅದು ಕೂಡ ಗಟ್ ಹೆಲ್ತ್ ಪ್ರಾಬ್ಲಮ್ ಆಗಿರೋದ್ರಿಂದನೇ ಆಗದ ಹೇಗೆ ಅಂತ? ಹೌದು. ಈಗ ಈ ಬ್ಲೋಟಿಂಗ್ ಅಂತೀವಲ್ಲ, ಹೊಟ್ಟೆ ಉಬ್ರ ಬರೋದು, ಅದು ಕೆಲವೊಂದು ಟೈಮು ಜಠರದಲ್ಲಿರೋ ಸಮಸ್ಯೆಯಿಂದನೂ ಬರುತ್ತೆ, ಸುಮಾರು ಟೈಮು ಕರಳಲ್ಲಿರೋ ಸಮಸ್ಯೆಯಿಂದ ಬರುತ್ತೆ. ಈಗ ಯಾರಿಗೋ ಮಲಬದ್ಧತೆ ಇದೆ, ಮೋಷನ್ ಸರಿಯಾಗೋ, ನ್ಯಾಚುರಲಿ ಅವ್ರಿಗೆ ಹೊಟ್ಟೆ ಎಲ್ಲ ಒಂಥರ ಉಬ್ಬದಂಗೆ ಆಗುತ್ತೆ. ಸೊ ಈ ಪದೇ ಪದೇ ತೇಗ್ತಾ ಇರೋದು, ಕೆಲವೊಂದು ಟೈಮು ಅವರೇ ಗಾಳಿನೂ ಜಾಸ್ತಿ ನುಂಗ್ತಾ ಇರ್ತಾರೆ ಗೊತ್ತಿಲ್ದೇನೆ, ಏನೋ ಒಂದು ಆಂಗ್ಸೈಟಿ, ಏರೋಫೇಜಿಯಾ ಅಂತೀವಿ. ಕೆಲವು ಟೈಮು ಸ್ಟ್ರೆಸ್, ಆಂಗ್ಸೈಟಿ ಇದ್ದಾಗ ನಮಗೆ ಗೊತ್ತಿಲ್ಲದೆ ನಾವೇ ಸ್ವಲ್ಪ ಗಾಳಿ ನುಂಗ್ತಾ ಇರ್ತೀವಿ. ಆ ನುಂಗಿರೋ ಗಾಳಿ ಜಠರದಲ್ಲಿ ಜಾಸ್ತಿ ಹೊತ್ತು ಇರ್ಲಿಕ್ಕಾಗಲ್ಲ, ಅದು ಮೇಲೆ ಬರಲಿಕ್ಕೆ ನೋಡುತ್ತೆ ನ್ಯಾಚುರಲಿ. ಬಟ್ ಕೆಲವರಿಗೆ ಬೇರೆ ಟೈಪ್ ಡೈಜೆಸ್ಟಿವ್ ಹೆಲ್ತ್, ಈ ಗಟ್ಟಲ್ಲಿ ಬೇರೆ ಈ ಗಟ್ ಮೈಕ್ರೋಬ್ ಇಂಬ್ಯಾಲೆನ್ಸ್ ಇರುತ್ತೆ, ಅಂದರೆ ಡಿಸ್ಬಯೋಸಿಸ್ ಅಂತೀವಿ. ಬೇಕಾಗಿರೋ ಅಂಥ ಒಂದು ಒಳ್ಳೆ ಬ್ಯಾಕ್ಟೀರಿಯಾ ಪ್ರಮಾಣ ಕಡಿಮೆ ಇರುತ್ತೆ, ಯಾವುದು ನಮಗೆ ಬೇಡವೋ ಅದರ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ, ಈ ಒಳ್ಳೆ ಬ್ಯಾಕ್ಟೀರಿಯಾದು ಗುಡ್ ಎಫೆಕ್ಟ್ಸ್ ಅನ್ನೋದು ಇರುತ್ತಲ್ಲ, ಇದು ಒಂಥರ ಓವರ್ಟೇಕ್ ಮಾಡ್ತಾ ಇರುತ್ತೆ. ಸೊ ಆ ಇಂಬ್ಯಾಲೆನ್ಸಿಂದ ಹಲವಾರು ಒಂದು ಗಟ್ ಹೆಲ್ತ್ ಇಶ್ಯೂಸು ಶುರುವಾಗ್ತಾ ಇರುತ್ತೆ. ಇನ್ನು ಕೆಲವರಿಗೆ ಫಾರ್ಟಿಂಗ್ ಆಗ್ತಾ ಇರುತ್ತೆ, ಅದು ಪದೇ ಪದೇ ಆಗ್ತಾ ಇರುತ್ತೆ. ಈಗ ಮೋಷನ್ ಹೋಗೋದಕ್ಕಿಂತ ಮುಂಚೆ ಬರುವಂಥ ಫಾರ್ಟಿಂಗ್ ಬೇರೆ, ಕೆಲವರಿಗೆ ತುಂಬ ಜಾಸ್ತಿ ಸೌಂಡ್ ಇರುತ್ತೆ, ಅಂದರೆ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ಪಬ್ಲಿಕ್ ಪ್ಲೇಸಲ್ಲೂ ಕೂಡ ಕೆಲವೊಂದ್ಸತಿ ಅದು ಶೇಮ್ ಅಂತ ಅನ್ಸುತ್ತೆ. ಬಟ್ ಅದು ಹೇಳ್ಕೊಳ್ಳೋದಕ್ಕೆ ತುಂಬ ಜನ ನಾಚಿಕೆ ಪಡ್ತಾರೆ, ಆದರೆ ಆ್ಯಕ್ಚುಲಿ ಅದು ಕೂಡ ಒಂದು ರೀತಿ ನಮ್ಮ ಹೆಲ್ತ್ ಹೇಗಿದೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಫಾರ್ಟಿಂಗ್ ಒನ್ ಆಫ್ ದ ಪ್ರಾಬ್ಲಮ್ ಅಂತ ಹೇಳ್ತೀರಾ, ಹೇಗೆ ಅಂತ? ಹೌದು. ಈಗ ಫಾರ್ಟಿಂಗ್ ಅಂದರೆ ನೋಡಿ, ಈಗ ಒಂದು ಸಾಮಾನ್ಯವಾಗಿ ಅದು ಒಂದು ನೈಸರ್ಗಿಕ ಕ್ರಿಯೆ.
ದಿನದಲ್ಲಿ 10ರಿಂದ 20 ಸಾರಿ ಗ್ಯಾಸ್ ಅನ್ನೋದು ಎಲ್ಲರೂ ಪಾಸ್ ಮಾಡ್ತಾ ಇರ್ತಾರೆ. ಅದು ನಾರ್ಮಲ್. ಎಷ್ಟೊಂದು ಸರಿ ನಮಗೆ ಗೊತ್ತಿಲ್ಲದೇನೆ ನಿದ್ದೆಯಲ್ಲೆಲ್ಲ ಆಗ್ತಾ ಇರುತ್ತೆ, ನಮಗದು ಗೊತ್ತಿರೋದಿಲ್ಲ. ಬಟ್ ಈಗ ಜನ ಯಾಕೆ ಅದನ್ನು ತೊಂದರೆ ಅಂತ ಒಂದು ಸರಿ ಅನ್ಕೊತಾರೆ ಅಂದರೆ, ಒಂದು ಅವರಾಗ ಅವರೇ ನೋಟಿಸ್ ಮಾಡ್ತಾರೆ, ಇಲ್ಲ ನಾನು ಪದೇ ಪದೇ ಗ್ಯಾಸ್ ಜಾಸ್ತಿ ಪಾಸ್ ಮಾಡ್ತಾ ಇದ್ದೀನಿ, ಅಥವಾ ನಾನು ಗ್ಯಾಸ್ ಪಾಸ್ ಮಾಡಿದ್ರೆ ವಿಪರೀತ ಸ್ಮೆಲ್ ಬರ್ತಾ ಇದೆ, ವಿಪರೀತ ಶಬ್ದ ಬರ್ತಾ ಇದೆ, ಅಥವಾ ಬೇರೆಯವರು ನೋಟಿಸ್ ಮಾಡಿ ಏನಪ್ಪ ಈ ಮನುಷ್ಯ ಈ ಥರ ಇದ್ದಾನೆ. ಅಥವಾ ಈಗ ಸಾಮಾಜಿಕವಾಗಿ ಈಗ ಒಂದು ಸೋಷಲ್ ಇದು ಸರ್ಕಲಲ್ಲೂ ತುಂಬ ಕಷ್ಟ. ಯಾಕಂದರೆ ಎಷ್ಟೊಂದು ಕಡೆ ಸ್ಮಾಲ್ ಆಫೀಸ್ ಸ್ಪೇಸಸ್ಸಲ್ಲಿ 8-10 ಜನ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ನ್ಯಾಚುರಲಿ ಇದು ಒಂಥರ ಸೋಷಿಯಲ್ ಹಿಂಡ್ರೆನ್ಸು. ಸೊ ಈಗ ಎಷ್ಟು ಜನ ನಮ್ಮ ಹತ್ರ ಪೇಷಂಟ್ಸು ಇದರ ಒಂದು ಮೇಯ್ನ್ ಸಿಂಪ್ಟಮ್ ಇಟ್ಕೊಂಡು ಕನ್ಸಲ್ಟ್ ಮಾಡ್ತಾ ಇರ್ತಾರೆ. ಬರೀ ಗ್ಯಾಸ್ ಹೋಗೋದೊಂದು ಯೂಶ್ವಲಿ ನಾಟ್ ಎ ಸಿಂಪ್ಟಮ್ ಆರ್ ಸೈನ್ ಆಫ್ ಎನಿ ಸೀರಿಯಸ್ ಪ್ರಾಬ್ಲಮ್. ಬಟ್ ಅದ್ರ ಜೊತೆಗೆ ಕೆಲವೊಂದು ಟೈಮು ಬೇರೆ ಸಿಂಪ್ಟಮ್ಸ್ ಇರುತ್ತೆ. ಈಗ ಕಾಮನ್ ಆಗಿ ನನ್ನ ಗ್ಯಾಸ್ಟ್ರೆಂಟರಾಲಜಿ ಪ್ರಾಕ್ಟೀಸ್ ನಾನು ಎಷ್ಟೊಂದು ಜನಕ್ಕೆ ನೋಡ್ತಾ ಇರ್ತೀನಿ. ಆ ಥರ ಗ್ಯಾಸ್ ಇಶ್ಯೂ ಜಾಸ್ತಿ ಇರೋದು ಕೆಲವರಿಗೆ ಮಲಬದ್ಧತೆ ಇರುತ್ತೆ ಮೇನ್ ಇಶ್ಯೂ. ಮೋಷನ್ನು ಸರಿಯಾಗಿ, ಈಗ ಮಲ ಅನ್ನೋದು ದೊಡ್ಡ ಕರಳಿಂದ ಕ್ಲಿಯರ್ ಆಗ್ತಾ ಇಲ್ಲ ಡೈಲಿ ಪ್ರಾಪರ್ ಆಗಿ ಅಂದಾಗ ಅಲ್ಲಿ ಒಳಗಡೆ ಕೂತು ಏನಾಗುತ್ತೆ, ಮಲ ಇಂಟ್ರಾಕ್ಷನ್ ವಿತ್ ದ ಗಟ್ ಬ್ಯಾಕ್ಟೀರಿಯಾ ಜಾಸ್ತಿ ಆಗುತ್ತೆ. ಆ ಟೈಮಲ್ಲಿ ನ್ಯಾಚುರಲ್ ಆಗಿ ಗ್ಯಾಸ್ ಜಾಸ್ತಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಗ್ಯಾಸ್ ಜಾಸ್ತಿ ಉತ್ಪತ್ತಿ ಆದಂಗೆ ಹೊಟ್ಟೆ ಎಲ್ಲ ಉಬ್ರ ಬರೋದು, ಪದೇ ಪದೇ ಗ್ಯಾಸ್ ಹೋಗ್ತಾ ಇರೋದು, ಗ್ಯಾಸ್ ಹೋದ್ರೂ ವಿಪರೀತ ಸ್ಮೆಲ್ ಬರೋದಾಗ್ತಾ ಇರುತ್ತೆ. ಇನ್ನು ಕೆಲವರಿಗೆ ಜೆನ್ಯೂನ್ ಆಗಿ ಅವರು ತಿನ್ನೋ ಫುಡ್ಡೇ ಅವ್ರಿಗೆ ಆಗ್ತಾ ಇಲ್ಲ, ಅವರ ಬಾಡಿ ಅವರ ಕರಳೇನಿದೆ ಅದನ್ನ ಡೈಜೆಸ್ಟ್ ಮಾಡ್ತಾ ಇಲ್ಲ ಸರಿಯಾಗಿ. ಯಾಕಂದ್ರೆ ಸೀಲಿಯಾಕ್ ಡಿಸೀಸ್ ಅಂತೀವಿ, ಅಂದ್ರೆ ಗ್ಲೂಟೆನ್ ಅನ್ನೋದು ಗೋಧಿಲಿರುತ್ತೆ ಮೇನ್ಲಿ. ಸೊ ಕೆಲವ್ರಿಗೆ ಅದನ್ನ ತಿಂದ ತಕ್ಷಣ ಒಂದು ಗಟ್ ಅನ್ನೋದು ಫೈಟ್ ಮಾಡ್ತಾ ಇರುತ್ತೆ, ಯಾಕಂದ್ರೆ ಅದು ಅವ್ರ ಶರೀರಕ್ಕೆ ಅದು ಬೇಕಾಗಿಲ್ಲ, ಅದು ಒಂಥರ ಅಲರ್ಜಿ ಅದು. ಇನ್ನು ಸುಮಾರು ಜನಕ್ಕೆ ಈಗ ನಾನು ನಮ್ಮ ಪ್ರಾಕ್ಟೀಸಲ್ಲಿ ನೋಡ್ತಾ ಇರ್ತೀವಿ, ಆಲ್ಮೋಸ್ಟ್ ಒಂದು 10 ಜನ ನಾನು ನೋಡ್ತಾ ಇದ್ರೆ ಗ್ಯಾಸ್ಟ್ರೆಂಟರಾಲಜಿ ಪ್ರಾಕ್ಟೀಸಲ್ಲಿ 2-3 ಜನಕ್ಕೂ ಈಗ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅನ್ನೋದು ತುಂಬಾ ಕಾಮನ್ ಆಗ್ತಾ ಇದೆ. ಹಾಲು ಕುಡಿದ್ರೆ ಆಗಲ್ಲ, ಅಥವಾ ಮಿಲ್ಕ್ ಪ್ರಾಡಕ್ಟ್ ತಿಂದ್ರೆ ಆಗೋದಿಲ್ಲ. ಮಿಲ್ಕ್ ಪ್ರಾಡಕ್ಟ್ಸ್ ಸುಮಾರು ಜನಕ್ಕೆ ಮಿಲ್ಕ್ ಪ್ರಾಡಕ್ಟ್ಸ್ ಟಾಲರೇಟ್ ಮಾಡ್ತಾರೆ, ಅಂದ್ರೆ ಈಗ ಪನ್ನೀರ್ ಆಗ್ಲಿ, ಚೀಸ್ ಆಗ್ಲಿ, ಮಜ್ಜಿಗೆ, ಮೊಸರು. ಬಟ್ ಡೈರೆಕ್ಟ್ ಮಿಲ್ಕ್ ಅವರಿಗೆ ಆಗ್ಬರೋದಿಲ್ಲ ಎಷ್ಟೊಂದು ಜನಕ್ಕೆ. ಸೊ ಮೈಲ್ಡ್ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರೋರು ಮಿಲ್ಕ್ ಪ್ರಾಡಕ್ಟ್ಸ್ನ ದೇ ಕ್ಯಾನ್ ಟಾಲರೇಟ್. ಬಟ್ ಈ ಮಿಲ್ಕ್ ಅನ್ನೋದು ಈಗ ಹಾಲು ಡೈರೆಕ್ಟ್ಲಿ ಕುಡಿಯೋದಾಗ್ಲಿ, ಕಾಫಿ ಟೀಲ್ ಹಾಕೊಳ್ಳೋದಾದ್ರೆ ತಗೊಂಡಿದ ತಕ್ಷಣ ಅವ್ರಿಗೆ ಆ ಒಂದು ಅವ್ರ ಶರೀರದಲ್ಲಿ ಲ್ಯಾಕ್ಟೇಸ್ ಅನ್ನೋ ಒಂದು ಎನ್ಸೈಮ್ ಕೊರತೆ ಇರುತ್ತೆ. ಅದು ಹುಟ್ಟದಾಗಿರೋದಿಲ್ಲ, ಬಟ್ ಲೇಟರ್ ಆನ್ ಬಂದಿರುತ್ತದು. ಸೊ ಹಾಗಾಗಿ ಅಂಥವ್ರಿಗೆ ಆ ಥರ ಒಂದು ಪ್ರಚೋದಿಸುವಂಥ ಫುಡ್, ಟ್ರಿಗರ್ ಫುಡ್ಸ್ ಕೆಲವ್ರಿಗಿರುತ್ತೆ, ಇಂಥ ತಿಂದರೆ ಮಾತ್ರ ನನಗಾಗುತ್ತೆ ಅಂತ. ಈಗ ಕೆಲವರು ಜಾಸ್ತಿ, ಈಗ ಕೆಲವರು ವೆಜಿಟೇರಿಯನ್ಸ್ ಏನು ಮಾಡ್ತಾರೆ, ಪ್ರೋಟೀನ್ಗೋಸ್ಕರ ತುಂಬ ಕಾಳು, ಕಡಲೆ, ರಾಜ್ಮಾ, ಕಿಡ್ನಿ ಬೀನ್ಸ್ ಇಂಥವೆಲ್ಲ ತಿಂತಾ ಇರ್ತಾರೆ. ಅದ್ರ ಜೊತೆಗೆ ಕೆಲವೊಂದು ವೆಜಿಟೇಬಲ್ಸ್, ಈಗ ಕೋಸು, ಹೂಕೋಸು, ಬ್ರೋಕೊಲಿ ಇಂಥವೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫೈಬರ್ ಓವರ್ಲೋಡ್ ಆಗುತ್ತೆ. ಆವಾಗ್ಲೂ ಗ್ಯಾಸ್ ಅನ್ನೋದು ವಿಪರೀತ ಹೋಗೋಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಯಂಗ್ಸ್ಟರ್ಸಲ್ಲಿ ಇನ್ನೊಂದು ಈಗ ಏನಂದರೆ, ಈಗ ಶುಗರ್ ಇಸ್ ದ ನ್ಯೂ ಟೊಬ್ಯಾಕೋ. ಅಂದರೆ ಈ ಶುಗರ್ ಒಂದು ದೊಡ್ಡ ಅಡಿಕ್ಷನ್ ಆಗ್ತಾ ಇದೆ. ಅಂದರೆ ಎಲ್ಲಿ ಹೋಗಲಿ ಎಲ್ಲದರಲ್ಲೂ ಕೆಲವೊಂದು ಡೈರೆಕ್ಟ್ಲಿ ಕಾಣಿಸುತ್ತೆ ನಮಗೆ, ಶುಗರ್ ಇದೆ, ಇದು ಒಳ್ಳೇದಲ್ಲ ಅಂತ. ಇನ್ನು ಎಷ್ಟೊಂದು ಹಿಡನ್ ಇರುತ್ತೆ, ಇಂಡೈರೆಕ್ಟ್ ಆಗೋದು ನಮಗೆ ಗೊತ್ತಿರಲ್ಲ. ಈ ಸಕ್ಕರೆ ಅಂಶ ಅನ್ನೋದು, ನಾವು ರಿಫೈನ್ಡ್ ಶುಗರ್ ಅನ್ನೋದು ಎಷ್ಟು ಜಾಸ್ತಿ ತಗೊಂತೀವೋ ಅಷ್ಟು ನಾವು ನಮ್ಮ ಕರಳಲ್ಲಿ ಬೇಡದೇ ಇರೋ ಬ್ಯಾಕ್ಟೀರಿಯಾಗೆ ಫುಡ್ ಕೊಟ್ಟಂಗೆ ಅವು ಎಂಜಾಯ್ ಮಾಡಕ್ ಸ್ಟಾರ್ಟ್ ಆಗುತ್ತೆ ಶುಗರ್. ಸೊ ಅವಾಗ ಏನಾಗುತ್ತೆ, ಈ ಗಟ್ ಬ್ಯಾಕ್ಟೀರಿಯಾ ಇಂಬ್ಯಾಲೆನ್ಸ್ ಶುರು ಆಗುತ್ತೆ. ಅದರಿಂದನೂ ಕೆಲವರಿಗೆ ವಿಪರೀತ ಗ್ಯಾಸ್ ಅದು ಹೋಗ್ತಾ ಇರುತ್ತೆ. ಕೆಲವರಿಗೆ ಈ ಗ್ಯಾಸ್ ಜೊತೆಗೆ ಬೇರೆ ಇಶ್ಯೂಸ್ ಇರುತ್ತೆ. ಈಗ ಮೋಷನ್ ಹೋಗ್ಬೇಕಾದ್ರೆ ಏನು ಮ್ಯೂಕಸ್ ಅಂತ ಗೊಣ್ಣೆ ಥರ ಪಾಸ್ ಮಾಡ್ತಾ ಇರ್ತಾರೆ, ಅಥವಾ ಕೆಲವೊಂದು ಟೈಮು ಮೋಷನ್ನೇ ತುಂಬ ನೀರು ಥರ ಬರ್ತಾ ಇರುತ್ತೆ, ಅದ್ರ ಜೊತೆ ಗ್ಯಾಸ್ ಇರುತ್ತೆ. ಅದು ಕೆಲವೊಂದು ಟೈಮು IBS ಇರ್ಬೋದು, ಇರಿಟಬಲ್ ಬೌಲ್ ಸಿಂಡ್ರೋಮ್, ಅಥವಾ IBD ಇರ್ಬೋದು. IBD ಅಂದರೆ ಇನ್ಫ್ಲಮೇಟರಿ ಬೌಲ್ ಡಿಸೀಸ್, ಅಂದರೆ ಅದರಲ್ಲಿ ಒಳಗಡೆ ರೋಗ ಇದೆ, ಕರಳಲ್ಲಿ ಉರಿ ಊತಾ ಇದೆ, ಇನ್ಫ್ಲಮೇಷನ್ ಇದೆ. ಹಾಗಾಗಿ ಅವರಿಗೆ ಕರಳಲ್ಲಿ ಎಲ್ಲ ಥರದ್ದು ಬ್ಯಾಕ್ಟೀರಿಯಲ್ ಇಂಬ್ಯಾಲೆನ್ಸು ಶುರುವಾಗಿರುತ್ತೆ, ಪ್ಲಸ್ ಅದ್ರ ಜೊತೆಗೆ ಇನ್ಫ್ಲಮೇಷನ್ ಇದೆ. ಅದಕ್ಕೆ ಪ್ರಾಪರ್ಟಾಗಿ ಟ್ರೀಟ್ಮೆಂಟ್ ಕೊಡಬೇಕು. ಇನ್ನು ಕೆಲವರಿಗೆ ಈ ಪ್ಯಾಂಕ್ರಿಯಸ್ ಅಂತ ಒಂದು ಮೇದೋಧಾರಕ ಗ್ರಂಥಿ ನಮ್ಮ ಜಠರದ ಹಿಂಭಾಗ ಇರುತ್ತೆ, ಅದರಲ್ಲೂ ಸ್ವಲ್ಪ ಎನ್ಸೈಮ್ಸ್ ಸರಿಯಾಗಿ ಬರ್ತಾ ಇಲ್ಲ. ಅಂಥ ಟೈಮಲ್ಲೂ ಈ ಸ್ವಲ್ಪ ಗ್ಯಾಸ್ ಅನ್ನೋದು, ಸೊ ಈ ಥರ ಈ ಗ್ಯಾಸ್ ಅನ್ನೋದು ಪಾಸ್ ಮಾಡೋದು, ಕೆಲವರು ವಿಪರೀತ ನನಗೆ ಕೆಳಗಡೆಯಿಂದ ಗ್ಯಾಸ್ ಹೋಗ್ತಾ ಇದೆ ಅಂತ ಬರ್ತಾರಲ್ಲ, ಅವ್ರಿಗೆ ಕೆಲವರಿಗೆ ಜೆನ್ಯೂನ್ ಆಗಿ ಕೆಲವೊಂದು ಗಟ್ ಹೆಲ್ತ್ ಇಶ್ಯೂಸ್ ಇರುತ್ತೆ. ಅದನ್ನು ನಾವು ನೋಡಿ ರೆಕ್ಟಿಫೈ ಮಾಡಬೇಕು. ಕೆಲವೊಂದು ಅವರ ಜೀವನ ಶೈಲಿ ಇಶ್ಯೂಗಳು ಇರುತ್ತೆ. ಕೆಲವರು ಈಗ ಸ್ಮೋಕ್ ಮಾಡ್ತಾ ಇರ್ತಾರೆ, ಸ್ಮೋಕ್ ಮಾಡಿದಾಗ ಏನಾಗುತ್ತೆ, ಗಾಳಿನೂ ಜಾಸ್ತಿ ನುಂಗ್ತಾ ಇರ್ತಾರೆ. ನುಂಗೋ ಗಾಳಿ ಸ್ವಲ್ಪ ತೇಗ್ ಥರ ಬರುತ್ತೆ, ಮಿಕ್ಕಿದ್ದು ಕರಳಿಗೆ ಹೋಗ್ಬಿಟ್ರೆ ಒಂದ್ಸರಿ ಅದು ಆಚೆಗೆ ಇನ್ನು ಗ್ಯಾಸ್ ಮುಖಾಂತರನೇ ಕೆಳಗಡೆಯಿಂದ ಬರಬೇಕಾಗುತ್ತೆ.
ಸೊ ಈ ತರ ಕೆಲವರು ಸರಿಯಾಗಿ ಟೈಮ್ ಕೊಟ್ಟು ಆಹಾರನ ಚೀವ್ ಮಾಡಿ ತಿನ್ನೋಲ್ಲ ಅಗದು. ಸೊ ಅಂತವ್ರು ಗಾಳಿ ಜಾಸ್ತಿ ನುಂಗುತ್ತಾರೆ. ಆ ನುಂಗೋ ಗಾಳಿನೇ ಸ್ಪೀಡ್ ಆಗಿ ಹೌದು ಹರಿಬರಿ ತಿನ್ನೋರು ಹರಿಬರಿಲಿ ಇರ್ತಾರೆ. ಸೊ ಈ ತರ ಹಲವಾರು ಪ್ರಾಬ್ಲಮ್ಸ್ ಇಂದ ಈ ಫ್ಲಾಚುಲೆನ್ಸ್ ಅಥವಾ ಎಕ್ಸೆಸ್ ಗ್ಯಾಸ್ ಬಿಡೋದು ಒಂದು ಇದು. ಬಟ್ ಇಟ್ಸ್ ಎ ವೆರಿ ಸೆನ್ಸಿಟಿವ್ ಇಶ್ಯೂ. ನೀವು ಹೇಳ್ದಂಗೆ ಕೆಲವರು ದೇ ಫೀಲ್ ಎಂಬರೆಸ್ಡ್, ಅವರು ಒಂಥರ ಮುಜುಗರ ಪಟ್ಕೊಂತಾರೆ. ಸೊ ಈಗ ನಮ್ಮ ಹತ್ರ ಏನಾಗಿದೆ ಅಂದ್ರೆ ಕೆಲವರು ಫೀಮೇಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್, ಹಂಗಾಗಿ ಕೆಲವರು ಹೆಂಗಸರು ಅವ್ರನ್ನೇ ನೋಡಕ್ ಇಷ್ಟಪಡ್ತಾರೆ. ಸೊ ದಟ್ ದೇ ಕ್ಯಾನ್ ಡಿಸ್ಕಸ್ ದ ಮ್ಯಾಟರ್ಸ್, ಕಂಫರ್ಟೇಬಲ್ ಆಗಿ ಮಾತಾಡಬಹುದು. ಬಟ್ ಅವೆಲ್ಲ ಕೆಲವೊಂದೆಲ್ಲ ಸಿಂಪಲ್, ಅವರ ಲೈಫ್ ಸ್ಟೈಲ್ ಕೆಲವೊಂದು ಸಿಂಪಲ್ ಚೇಂಜಸ್ ಇಂದ ಅದನ್ನ ಈಸಿಯಾಗಿ ರೆಕ್ಟಿಫೈ ಮಾಡಬಹುದು. ಓಕೆ, ಈಗ ತುಂಬಾ ಜನರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ ಡಾಕ್ಟರ್. ಈಗ ಒಂದು ಕಡೆಯಿಂದ ನಾವು ಫಾರ್ಟಿಂಗ್ ಒಂದು ಕಡೆ ಆದ್ರೆ ಏನೇ ತಿಂದ್ರು ನಂಗೆ ಆ ಫುಡ್ ತಿಂದ್ರೆ ಆಗಲ್ಲ, ಗ್ಯಾಸ್ಟ್ರಿಕ್ ಆಗುತ್ತೆ, ಈ ಫುಡ್ ತಿಂದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳೋರು ಇರ್ತಾರೆ. ಕೆಲವರು ಹೇಳ್ತಾರೆ ಟೈಮ್ಗೆ ಊಟ ಮಾಡದೇ ಇದ್ರೆ ಗ್ಯಾಸ್ಟ್ರಿಕ್ ಆಗುತ್ತಂತೆ ಅಂತ. ಹೌದಾ ಇದು ಸತ್ಯನಾ ಅಥವಾ ಹೇಗೆ ಅಂತ? ಈಗ ಈ ಗ್ಯಾಸ್ಟ್ರಿಕ್ ಅನ್ನೋದು ಒಂದು ಅಂಬ್ರೆಲಾ ಟರ್ಮ್ ಇದು. ಅಂದರೆ ಈಗ ನಾನು ಒಂದು 20 ವರ್ಷ ಇಂಗ್ಲೆಂಡಲ್ಲಿದ್ದೆ. ಅಲ್ಲಿ ಯಾವುದೇ ಪೇಷಂಟ್ ಬಂದು ನನಗೆ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಯಾರು ಹೇಳ್ತಾ ಇರಲಿಲ್ಲ, ಯಾಕಂದರೆ ಅವ್ರಿಗೆ ಆ ಪದಾನೇ ಗೊತ್ತಿಲ್ಲ. ಇಲ್ಲಿ ನಮ್ಮ ದೇಶಕ್ಕೆ ಒಂದು ಯುನೀಕ್ ಟರ್ಮ್ ಇದು. ಯಾಕಂದರೆ ಬಂದಾಗ ಪೇಷಂಟ್ ಬಂದು ಸರ್ ನನಗೆ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಅಂದರೆ ಅವ್ರಿಗೆ ಏನು ಆ್ಯಕ್ಚುಯಲ್ ರೋಗ ಲಕ್ಷಣ ಗುಣಲಕ್ಷಣ ಏನಿದೆ ಅನ್ನೋದು ನಾವು ಅದನ್ನ ಟೀಸ್ ಔಟ್ ಮಾಡಬೇಕು. ಕೆಲವರು ಹೊಟ್ಟೆ ಸಮಸ್ಯೆ ಒಂದು ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಹೇಳ್ತಾರೆ. ನನಗೆ ಬೆನ್ನಲ್ಲಿ ನೋವು ಬರುತ್ತೆ, ತಲೆಯಲ್ಲಿ ನೋವು ಬರುತ್ತೆ, ಆ ಕಡೆಯಿಂದ ಈ ಕಡೆ ಓಡುತ್ತೆ, ಅದು ಗ್ಯಾಸ್ಟ್ರಿಕ್ ಇಂದ. ಕರೆಕ್ಟ್. ಇನ್ನು ಕೆಲವರು ನನಗೆ ಕೂದಲು ಹೋಗ್ತಾ ಇದೆ ಅಥವಾ ನನಗೆ ಮಂಡಿ ನೋವ್ತಾ ಇದೆ, ಗ್ಯಾಸ್ಟ್ರಿಕ್ ಆಗಿದೆ, ಹೆವಿ ಗ್ಯಾಸ್ಟ್ರಿಕ್, ಈ ತರ ಹಲವಾರು ಒಂದು ಟರ್ಮಿನಾಲಜೀಸ್ ಯೂಸ್ ಮಾಡ್ತಾರೆ. ಸೊ ಆಕ್ಚುಯಲ್ ಗ್ಯಾಸ್ಟ್ರಿಕ್ ಜೆನ್ಯೂನ್ ಆಗಿ ಏನು, ಅದು ಗ್ಯಾಸ್ಟ್ರಿಕ್ ಆಮ್ಲೀಯತೆ ಅಂದ್ರೆ ನಮ್ಮ ಜಠರ ಈ ಅನ್ನನಾಳಕ್ಕೆ ಸಂಬಂಧಪಟ್ಟಿರೋ ಇಶ್ಯೂ, ಮೇಲ್ಗಡೆ ಇರೋ ಇಶ್ಯೂ ಅಸಿಡಿಟಿ. ಸೊ ಅಸಿಡಿಟಿ ಅನ್ನೋದು ಯಾಕೆ ಆಗ್ತಾ ಇದೆ? ಈಗ ಒಂದು ಮೇನ್ ಸ್ಟ್ರೀಟ್ ಒಂದು ತಗೊಳ್ಳಿ, ಯಾವುದೋ ಒಂದು ಸಿಟಿಲಿ ನೀವು ಕೌಂಟ್ ಮಾಡ್ಕೊಂಡು ಹೋಗಿ ಎಷ್ಟು ಬಿರಿಯಾನಿ ಶಾಪ್ಸ್ ಇರುತ್ತೆ, ಅದಕ್ಕೆ ನಾನಾ ಥರ ಹೆಸರುಗಳು. ಸೊ ಜನರಿಗೆ ಒಂಥರ ಈ ಫುಡ್ ಅನ್ನೋ ಒಂದು ಟೆಂಪ್ಟೇಷನ್ನ ತಪ್ಪಿಸ್ಕೊಳ್ಳೋಕ್ಕೆ ಕಷ್ಟ ಆಗ್ತಾ ಇದೆ. ಬೆಳಗ್ಗೆ 3 ಗಂಟೆಗೆ ಮಟನ್ ಬಿರಿಯಾನಿ ಅಂತ ಒಬ್ಬರು ಓಪನ್ ಮಾಡೋದು, ಇನ್ನೊಬ್ರು. ಸೊ ಈ ಥರ ಕಾಂಪಿಟೇಷನ್, ಫುಡ್ ಕ್ವಾಂಟಿಟಿನೂ ಜಾಸ್ತಿ ತಿಂತಾ ಇರೋದು. 300 ರೂಪಾಯಿಗೆ 12 ಟೈಪು ನಾನು ನಾನ್ ವೆಜ್ ಕೊಡ್ತೀನಿ, ಅನ್ಲಿಮಿಟೆಡ್ ತಿನ್ನಿ ಅಂತ. ಆ ಥರ ಆ ಪ್ರೈಸಲ್ಲಿ ಮನೇಲೇ ಮಾಡ್ಕೊಳಕ್ಕಾಗಲ್ಲ. ಅದು ಯಾವ ಥರ ಅವರು ಅದನ್ನ ಮಾಡಿ ಬಡಿಸ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಸೊ ಈ ಥರ ನಾವು ತಿಂತಾರೋ ಆಹಾರನೇ ಜಾಸ್ತಿ ಆಗ್ತಾ ಇದೆ. ಪ್ಲಸ್ ಏನಾಗ್ತಾ ಇದೆ, ನಾನ್ ವೆಜ್ಜಲ್ಲಿ ಹಲವಾರು ಥರದ್ದು ಮೀಟ್ ಟೆಂಡರೈಸರ್ಸು, ಮ್ಯಾರಿನೇಡ್ಸು, ಕಲರಿಂಗ್ ಏಜೆಂಟ್ಸು ಇಂಥವೆಲ್ಲ ಯೂಸ್ ಮಾಡ್ತಾ ಇದೆ. ಅದು ನಮ್ಮ ಗಟ್ಗೆ ಸ್ಲೋ ಆಗಿ ಡ್ಯಾಮೇಜ್ ಆಗ್ತಾ ಇರುತ್ತೆ, ನಮ್ಮ ಜಠರಕ್ಕೂ ಡ್ಯಾಮೇಜ್ ಆಗ್ತಾ ಇರುತ್ತೆ. ಸೊ ಇನ್ನೊಂದು ಹವ್ಯಾಸಗಳು ಜಾಸ್ತಿ ಯಾಕಂದರೆ ಈಗ ಆಲ್ಮೋಸ್ಟು ಸೋಷಿಯಲಿ ಒಂಥರ ಅಕ್ಸೆಪ್ಟೇಬಲ್ ಆಗಿಬಿಟ್ಟಿದೆ ಸ್ವಲ್ಪ ಡ್ರಿಂಕಿಂಗ್ ಅದು ಇದು. ಬಟ್ ಅದು ಕೆಲವರು ಯಾವಾಗ ಅಪರೂಪಕ್ಕೆ ತಗೊಂತಾರೆ, ಇನ್ನು ಕೆಲವರು ರಿಪೀಟೆಡ್ ಆಗಿ ತಗೊಳಕ್ ಸ್ಟಾರ್ಟ್ ಮಾಡ್ತಾರೆ. ಅದರಿಂದನೂ ನಮ್ಮ ಸ್ಟಮಕ್ಕು ಹಾಳಾಗ್ತಾ ಇರುತ್ತೆ. ಸೊ ಆಲ್ಕೋಹಾಲ್ ಕೂಡ ಹೌದು. ಆಲ್ಕೋಹಾಲ್ ಈಗ ದೇರ್ ಈಸ್ ನೋ ಸಚ್ ಥಿಂಗ್ ಆಸ್ ಎ ಸೇಫ್ ಲಿಮಿಟ್. ಆಲ್ಕೋಹಾಲ್ ನಮ್ಮ ಶರೀರಕ್ಕೆ ಅವಶ್ಯಕತೆ ಇಲ್ಲ, ಅದು ಲಕ್ಸುರಿ ಅದು. ಸೊ ಅದನ್ನು ಯಾವಾಗ ಅಪರೂಪಕ್ಕೆ ತಗೊಂಡ್ರೆ ತೊಂದರೆ ಇಲ್ಲ. ಬಟ್ ರಿಪೀಟೆಡ್ ಆಗಿ ತಗೊಳ್ಳೋದ್ರಿಂದ ಅದರ ಪರಿಣಾಮವನ್ನು ಎಲ್ಲ ನೆಗೆಟಿವ್ ಎಫೆಕ್ಟ್ಸ್ ಇರುತ್ತೆ. ಸೇಮ್ ಆಸ್ ಸ್ಮೋಕಿಂಗನ್ನು ಸಿಮಿಲರ್. ಸೊ ಈ ಥರ ಹವ್ಯಾಸಗಳು. ಇನ್ನೊಂದು ವ್ಯಾಯಾಮ ಅನ್ನೋದು ತುಂಬ ಜನಕ್ಕೆ ಕಡಿಮೆ ಸಿಟಿಲಿರೋರಿಗೆ. ಸೊ ಸಿಂಪಲ್ ಎಕ್ಸ್ಕ್ಯೂಸ್ ಕೊಡ್ತಾರೆ, ಸರ್ ನನಗೆ ಟೈಮ್ ಇರೋದಿಲ್ಲ ಎಕ್ಸಸೈಸ್ ಮಾಡಲಿಕ್ಕೆ ಅಂತ. ಆವಾಗ ನಾನು ಕೇಳ್ತೀನಿ, ಯಾವುದು ಟಿ ವಿ ಪ್ರೋಗ್ರಾಮ್ ಯಾವ್ದು ನೋಡ್ತೀರಾ ನೀವು, ಫೇವ್ರೇಟ್ ಯಾವುದು ಅಂದರೆ ಅಂಥ ಟೈಮಲ್ಲಿ ಬಾಯ್ ಬಿಡ್ತಾರೆ. ಇಂಥ ಕೂತ್ಕೊಂಡು ಟಿ ವಿ ನೋಡೋಕೆ ನಿಮಗೆ ಟೈಮ್ ಇದ್ದಾಗ ಒಂದು ಅರ್ಧ ಗಂಟೆ ವ್ಯಾಯಾಮಕ್ಕೆ ಟೈಮ್ ಇರುತ್ತೆ. ಯಾಕಂದರೆ ನಮ್ಮ ಡೈಜೆಷನ್ ಚೆನ್ನಾಗಿರ್ಬೇಕಂದ್ರೆ ಒಂದು 1/2 hour 40 minutes ಒಂದು ಬಾಡಿಗೆ ಒಂದು ಫಿಸಿಕಲ್ ಆಕ್ಟಿವಿಟಿ, ಏನೋ ಒಂದು ಬೆವರು ಸುರಿಯುವಂಥದ್ದು ಒಂದು ತುಂಬ ಮುಖ್ಯ. ಅದು ಎವ್ರಿ ಡೇ ಮಾಡೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ 3 to 4 days ಔಟ್ ಆಫ್ ದ ವೀಕ್ ಮಾಡಬೇಕಾಗುತ್ತೆ. ಸೊ ಇನ್ನು ಈ ಸಕ್ಕರೆ ಅಂಶ ನಾನು ಹೇಳಿದ್ನಲ್ಲ, ನಾವು ತುಂಬ ಹೈ ಅಮೌಂಟ್ ಆಫ್ ಶುಗರ್ನ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ, ಹೈ ಅಮೌಂಟ್ಸ್ ಆಫ್ ಸಾಲ್ಟ್ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ, ಹೊರಗಡೆ ತಿನ್ನೋದು ತುಂಬ ಜಾಸ್ತಿ ಈಗ. ಸೊ ಇವೆಲ್ಲ ತೊಂದರೆಗಳಿಂದ ಈ ಗ್ಯಾಸ್ಟ್ರಿಕ್ ಅನ್ನೋದು ಶುರು ಆಗ್ತಾ ಇದೆ. ಪ್ಲಸ್ ಅದ್ರ ಜೊತೆಗೆ ಸಿಟಿಲಿ ಟ್ರಾಫಿಕ್ಕು, ಅದರದ್ದು ಒಂದು ಸ್ಟ್ರೆಸ್ಸು, ಇನ್ನು ಹಲವಾರು ಥರದ ಅನ್ರಿಯಲಿಸ್ಟಿಕ್ ಟಾರ್ಗೆಟ್ಸ್ದು, ಅವ್ರಿಗೆ ಆಂಗ್ಸೈಟಿ ಸ್ಟ್ರೆಸ್ ಅಂತ ಆಗಲೇ ಹೇಳಿದ್ನಲ್ಲ, ಆ ಥರ ಇವೆಲ್ಲ ಕಂಬೈನ್ ಆದಾಗ ಏನಾಗುತ್ತೆ, ಹರಿ ವರಿ ಕರಿ ಅಂತೀವಿ. ಸೊ ಸರಿಯಾಗಿ ಊಟ ಮಾಡೋಕ್ಕೆ ಟೈಮ್ ಇಲ್ಲ, ಹರಿ ಬರಿಯಲ್ಲಿ ತಿನ್ನೋದು, ಒಂದಿನ 1 ಗಂಟೆಗೆ ಊಟ ಮಾಡೋದು, ಇನ್ನೊಂದು ದಿನ 4 ಗಂಟೆಗೆ ಊಟ ಮಾಡೋದು. ಸೊ ಈ ಥರ ಪ್ರಾಪರ್ ಟೈಮಿಂಗ್ಸ್ ಇಲ್ಲ. ವರಿ ಬಯಾಲಜಿಕಲ್ ಕ್ಲಾಕ್ ಮೇಂಟೈನ್ ಮಾಡೋದಿಲ್ಲ. ಇನ್ನು ಎಲ್ಲ ಥರದ್ದು ಅವ್ರಿಗೆ ಏನೋ ಒಂದು ಭಯ, ವರಿ ಇವೆಲ್ಲ ಇರುತ್ತೆ.
ಕರಿ ಅಂದರೆ ಎಲ್ಲ ಮಸಾಲೆ ರಿಚ್ ಫುಡ್ಸು. ಕೆಲವೊಂದು ಸರಿ ನೀವು ಹೋಟೆಲಲ್ಲಿ ಅಲ್ಲಿ ಇಲ್ಲಿ ತಿಂದು ಫುಡ್ಡು ನೀವು ಅಬ್ಸರ್ವ್ ಮಾಡಿ ನೈಟ್ ಎಷ್ಟೊಂದು ಸರಿ ನೀರು ಕುಡಿಯಬೇಕಂತ ಎದ್ದೊಳ್ಬೇಕಾಗುತ್ತೆ, ಯಾಕಂದರೆ ಅಷ್ಟು ಒಂದು ಸಾಲ್ಟ್ ಕಂಟೆಂಟ್ ಇರುತ್ತೆ ಫುಡ್ಡಲ್ಲಿ. ಸೊ ಈ ಥರ ಒಂದು ಈ ಹರಿವರಿ ಕರಿ. ಆಮೇಲೆ ಕಾಮನ್ ಕಾಸ್ ಇನ್ನೊಂದು ಏನಂದರೆ ಹೆಚ್ ಪೈಲೋರಿ ಅಂತೀವಿ, ಹೆಲಿಕೋಬ್ಯಾಕ್ಟರ್ ಅಂತ ಒಂದು ಜಂತು ನಮ್ಮ ಜಠರದ ಲೈನಿಂಗಲ್ಲಿ ಕೂತಿರುತ್ತೆ. ಈಗ ನಾನು ರೋಡಲ್ಲಿ ಹೋಗಿ ಒಂದು 10 ಜನನ ಕರ್ಕೊಂಬಂದು ಟೆಸ್ಟ್ ಮಾಡಿದ್ರೆ ನಮ್ಮ ದೇಶದಲ್ಲಿ 4 ಜನ ಪಾಸಿಟಿವ್ ಬರ್ತಾರೆ. ಎಲ್ಲರಿಗೂ ತೊಂದರೆ ಇರೋದಿಲ್ಲ. ಕೆಲವರಿಗೆ ಆ ಬ್ಯಾಕ್ಟೀರಿಯಾ ಸ್ವಲ್ಪ ಆಕ್ಟಿವ್ ಆಗಿದ್ದು ಜಠರದ ಲೈನಿಂಗ್ ಅಲ್ಲೆಲ್ಲ ಒಂಥರ ಹೈಪರ್ ಅಸಿಡಿಟಿ, ಗ್ಯಾಸ್ಟ್ರಿಕ್ ಆಮ್ಲೀಯತೆ ಅನ್ನೋದನ್ನ ಜಾಸ್ತಿ ಮಾಡಿ ಹೊಟ್ಟೆ ಎಲ್ಲ ಹುಣ್ಣಾದಂಗೆ ಮಾಡ್ತಾ ಇರುತ್ತೆ. ಸೊ ಅದು ಒಂದು ಕಾಮನ್ ಕಾಸ್ ಆಫ್ ಈ ಗ್ಯಾಸ್ಟ್ರೈಟಿಸು, ಅಲ್ಸರ್ಸು, ಹಲವಾರು ತೊಂದರೆಗಳಿಗೆ. ಇನ್ನು ಗ್ಯಾಸ್ಟ್ರಿಕ್ ಆಸಿಡ್ ಅನ್ನೋದು ಜಾಸ್ತಿ ಅಲ್ಲಿ ಇದ್ದಾಗ ನ್ಯಾಚುರಲಿ ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಕೆಲವರು ಈಗ ರಾತ್ರಿ 11-12 ಗಂಟೆಗೆಲ್ಲ ಊಟ ಮಾಡ್ತಾರೆ. ಊಟ ಮಾಡಿ ಏನು ಮಾಡ್ತಾರೆ, ಪಟ್ಟಂತ ಹಾಗೆ ಮಲಗಿಬಿಡ್ತಾರೆ. ಸೊ ಅದು ಒನ್ ಆಫ್ ದ ಮೇನ್ ರೀಸನ್ಸ್ ಈ ಗ್ರೋಯಿಂಗ್ ಪ್ರಾಬ್ಲಮ್ಸ್. ಇವೆಲ್ಲ ಲಾಟ್ ಆಫ್ ಇಟ್ ಇದೇನಾಗುತ್ತೆ ಅಂದರೆ ನಮ್ಮ ಒಂದು ಜೀವನ ಶೈಲಿಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಈ ಗ್ಯಾಸ್ಟ್ರಿಕ್ ಅಸಿಡಿಟಿ ಅನ್ನೋದು ಯಾಕೆ, ಇದಕ್ಕೆ ನನಗೆ ಮೂಲ ಕಾರಣ ಬೇಕು ಅದು ಇದಂತೆಲ್ಲ ಕೆಲವರು ಬರ್ತಾರೆ. ಮೂಲ ಕಾರಣ ಅದು ಅವರ ಕೈಯಲ್ಲೇ ಇರುತ್ತೆ. ಸೊ ಹಲವಾರು ಜೀವನ ಶೈಲಿಲೇ ಒಂದು ಬದಲಾವಣೆ ಮಾಡ್ಕೊಬೇಕಾಗುತ್ತೆ. ಸೊ ಅವೆಲ್ಲ ಚೇಂಜಸ್ ಮಾಡಿದಾಗ ನ್ಯಾಚುರಲ್ ಆಗಿ ಅದು ಇಂಪ್ರೂವ್ ಆಗುತ್ತೆ.